ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧರಿಗೆ ಮತ್ತು ಜೀವನ್ಮುಕ್ತ ಮಹಾತ್ಮರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಒಂದು ವ್ಯಾಸಂಗವನ್ನು ಪ್ರಾರಂಭ ಮಾಡೋಣ. ನಾವು ಈಗೊಂದು 2 ತಿಂಗಳಿಂದ ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗ, ಅದಕ್ಕೆ ಹೊಂದಿಕೊಂಡಂತೆ ಶರಣರ ವಚನಗಳಲ್ಲಿ ಏನನ್ನು ಹೇಳಿದ್ದಾರೆ ಅನ್ನೋ ವಿಷಯವನ್ನು ನಾವು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅದನ್ನು ಮುಂದುವರಿಸೋಣ. ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗದ ಮೊದಲನೆಯದನ್ನು ಹೋದ ಸರ್ತಿ ನೋಡಿದ್ವಿ, ಸರಿಯಾದ ನಂಬಿಕೆ. ಅಂದರೆ ಮಾನವನಿಗೆ ಅವನ ದೃಷ್ಟಿಕೋನ ಹೇಗಿರಬೇಕು, ಅವನ ನಂಬಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಹೋದ ತಿಂಗಳಿನಲ್ಲಿ ಅದನ್ನು ಅರ್ಥ ಮಾಡ್ಕೊಂಡ್ವಿ. ಅದರ ಬಗ್ಗೆ ಶರಣರ ಅಭಿಮತ ಏನಾಗಿತ್ತು ಅಂದರೆ, ಯಾವ ರೀತಿಯ ದೃಷ್ಟಿಕೋನವನ್ನು ಸಾಧಕನಾದಂಥವನು ಪಡೆದಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಅನೇಕ ವಚನಗಳ ಮುಖಾಂತರ ಅದನ್ನು ತಿಳ್ಕೊಂಡ್ವಿ. ಸರಿಯಾದ ನಂಬಿಕೆ ಇದ್ದಲ್ಲಿ ಸಾಧಕನ ಜೀವನ ಅತ್ಯಂತ ಸುಗಮವಾಗಿ ಸಾಗತ್ತೆ. ಅಂದರೆ ಸಾಧನೆಯ ಜೀವನ ಸುಗಮವಾಗಿ ಸಾಗತ್ತೆ ಮತ್ತು ಬೇಗ ತನ್ನ ಗುರಿಯನ್ನು ಸೇರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನಮಗೆ ಖಚಿತ ಆಯಿತು. ಇನ್ನು ಸರಿಯಾದ ನಂಬಿಕೆ ಇಟ್ಕೊಂಡ ನಂತರ ಬರುವಂತಹದ್ದು ಸರಿಯಾದ ಯೋಚನೆ. ಮಾನವನಿಗೆ ಸರಿಯಾದ ಯೋಚನೆ ಹೇಗಿರಬೇಕು ಅಂದರೆ, ಒಬ್ಬ ಸಾಧಕ ಅವನ ಯೋಚನಾ ಲಹರಿ ಹೇಗಿರಬೇಕು, ಅವನು ಹೇಗೆ ತನ್ನ ಆಲೋಚನೆಗಳನ್ನು ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಭಗವಾನ್ ಬುದ್ಧರು ಏನು ಹೇಳ್ತಾರೆ ಅಂತ ಹೇಳಿ ತಿಳ್ಕೊಂಡು, ನಂತರ ಶರಣರ ವಚನಗಳಲ್ಲಿ ಸರಿಯಾದ ಆಲೋಚನೆ ಅಂದರೆ ಯಾವುದು ಅಂತ ಶರಣರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಸರಿಯಾದ ಯೋಚನೆ ಅಂದರೆ ಸಂಕಲ್ಪ ಕೂಡ ಆಗತ್ತೆ. ಭಗವಾನ್ ಬುದ್ಧರು ಹೇಳ್ತಾರೆ, ಮಾನವರಿಗೆ ಸರಿಯಾದಂತಹ ಆಲೋಚನೆ ಅತ್ಯಂತ ಮುಖ್ಯ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡೋದು ಹೇಗೆ ಯೋಚನೆ ಮಾಡಿ ನೋಡಿ. ನಾವು ಕೆಲಸ ಮಾಡಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ. ಆಲೋಚನೆ ಬಂದ ತಕ್ಷಣ ಆ ಕೆಲಸ ನಾವು ಮಾಡ್ತೀವಿ, ಇಲ್ಲ ಅಂದರೆ ಕೆಲಸ ಮಾಡಲ್ಲ. ಆಲೋಚನೆಯೇ ಬರಲಿಲ್ಲ ಅಂದರೆ ನಾವು ಕೆಲಸನೇ ಮಾಡಲ್ಲ, ಸುಮ್ಮನೆ ಇರ್ತೀವಿ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದಂತೆ ನಮ್ಮ ಕೆಲಸ ಇರುತ್ತೆ, ನಮ್ಮ ಜೀವನ ಕೂಡ ಅದೇ ರೀತಿ ನಡೆಯುತ್ತೆ. ನಾವು ಏನನ್ನು ಯೋಚಿಸ್ತೀವಿ ಅದರಂತೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಆವಾಗ ಈ ಕೆಲಸ ಮಾಡೋಣ ಅಂತ ಯೋಚನೆ ಬಂದರೆ ಆ ಕೆಲಸ ಮಾಡ್ತೀವಿ. ಈ ಕೆಲಸ ಮಾಡೋದು ಬೇಡ ಅಂತ ಅನಿಸಿದ್ರೆ, ಅಂದರೆ ಬೇಡ ಅನ್ನೋ ಆಲೋಚನೆಯೂ ಬರುತ್ತಲ್ಲ, ಬೇಡ ಅಂತ ಅನಿಸಿದ್ರೆ ನಾವು ಕೆಲಸ ಮಾಡೋದೇ ಇಲ್ಲ, ಸುಮ್ಮನೆ ಇರ್ತೀವಿ. ಇದು ನಮ್ಮ ಮನಸ್ಸಿನ ಸ್ಥಿತಿ. ಎಷ್ಟೋ ಸಲ ಅನೇಕ ಆಲೋಚನೆಗಳು ಬಂದಿರುತ್ತೆ, ಹೀಗೆ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳಿ ಏನೆಲ್ಲ ಪ್ಲ್ಯಾನ್ಗಳನ್ನು ಹಾಕಿ ಏನೆಲ್ಲ ಆಲೋಚನೆಗಳನ್ನು ಮಾಡಿರ್ತೀವಿ. ಆದರೆ ನಾವು ಆ ಆಲೋಚನೆಯನ್ನು ಮಾಡೋದಿಲ್ಲ. ಆದರೆ ಕೆಲಸ ಮಾಡಬೇಕು ಅಂದಾಗ ಆಲೋಚನೆ ಬಂದೇ ಬರಬೇಕು. ನಮಗೆ ಆಲೋಚನೆ ಬಂದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಈ ತೋರಿಕೆಯ ಜಗತ್ತು ನಶ್ವರ ಅನ್ನೋದು ನಮಗೆ ಇತಿಹಾಸವಿಷ್ಟರಿಗೆ ನಮಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿರುವಂತಹದ್ದು. ಹಾಗಾಗಿ ಈ ಒಂದು ಪ್ರಪಂಚದ ಸುಖ ಭೋಗಗಳಿಗೆ ಹೆಚ್ಚು ಅಂಟ್ಕೋಬಾರ್ದು. ಅದೆಲ್ಲ ಇದೆ, ನಮ್ಮ ಕರ್ಮಾನುಸಾರ ಏನೇನು ಬರಬೇಕೋ ನಮಗದು ಬಂದಿದೆ, ಅದನ್ನು ಅನುಭವಿಸೋಣ, ಅದ್ರ ಬಗ್ಗೆ ಯಾವ ತಕರಾರು ಇಲ್ಲ. ಆದರೆ ಅದಕ್ಕೆ ಅಂಟು ಹಾಕ್ಕೊಳ್ಳೋದು ಬೇಡ ಅನ್ನೋದು ಭಗವಾನ್ ಬುದ್ಧರ ಒಂದು ಬೋಧನೆ. ಅವುಗಳ ಬಗ್ಗೆ ಯಾವ ರೀತಿ ಯೋಚನೆ ಇರಬೇಕು ಅಂದರೆ, ಒಂದು ವಿರಕ್ತಿಯ ಯೋಚನೆ ಇರಬೇಕು. ಎಲ್ಲ ಇದೆ, ಹೌದು ಇದೆ, ಅನುಭವಿಸೋಣ, ಇನ್ನೊಬ್ರಿಗೂ ಕೊಡೋಣ. ಆ ಒಂದು ವಿರಕ್ತಿಯ ಮನೋಭಾವನೆಯನ್ನು, ಅದಕ್ಕೆ ಅಂಟಿಕೊಳ್ಳದ ಮನೋಭಾವನೆಯನ್ನು ನಾವು ಇಟ್ಕೊಂಡಿರಬೇಕು. ಆಗ ನಮ್ಮ ಯೋಚನೆ ಸರಿಯಾದ ದಾರಿಯಲ್ಲಿ ಸಾಗತ್ತೆ ಅಂತ ಹೇಳ್ತಾರೆ. ಆವಾಗ ಮಾತ್ರ ನಾವು ನಿರ್ವಾಣದ ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ದರೆ ನಿರ್ವಾಣದ ಶಾಂತಿ ನಮಗೆ ಸಿಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರಿಂದ ನಾವು ಶಾಂತಿಯನ್ನು ಪಡೆಯುವಂತಹ ಸಂಕಲ್ಪವನ್ನು ಮಾಡಿರೋದ್ರಿಂದ ನಮಗೆ ಬೇಕಾಗಿರುವಂತಹದ್ದೇನು ಅಂದರೆ, ಯಾವುದಕ್ಕೂ ಅಂಟಿಕೊಳ್ಳದಂತಹ ಸ್ವಭಾವ, ಯಾವುದಕ್ಕೂ ಅಂಟಿಕೊಳ್ಳದಂತಹ ಆಲೋಚನೆಗಳು. ಅದು ಹೇಗೆ? ಮತ್ತು ತ್ಯಾಗದ ಜೀವನವನ್ನು ನಡೆಸುವಂತಹದ್ದು. ಇದು ಹೇಗೆ ಸಾಧ್ಯ? ಒಬ್ಬ ಸನ್ಯಾಸಿ ಇದ್ದಂತೆ. ಆ ಒಂದು ಊರು, ಒಂದು ಚಿಕ್ಕ ಊರು. ಆ ಚಿಕ್ಕ ಊರು ಒಂದು ನದಿ ಹರಿತಿತ್ತು. ಅದರ ದಂಡೆಯಲ್ಲಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಊರನ್ನು ಕಟ್ಕೊಳ್ತಾ ಇದ್ರು. ಆ ಊರಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವನು ಏನು ಮಾಡ್ತಿದ್ದ ಅಂದರೆ, ಆ ನದಿ ದಂಡೆನಲ್ಲೇ ಒಂದು ಚಿಕ್ಕ ಗುಡಿಸಲನ್ನು ಕಟ್ಕೊಂಡಿದ್ದ. ಆಮೇಲೆ ದಿವಸ ತನ್ನ ತಪಸ್ಸು, ತನ್ನ ಅನುಷ್ಠಾನ ಇದನ್ನು ಮಾಡ್ಕೊಳ್ತಿದ್ದ. ಯಾರು ಬಂದು ಏನಾರು ಕೇಳಿದರೆ ಅವ್ರಿಗೆ ಸರಿಯಾದ ಮಾರ್ಗ ತಿಳಿಸ್ಕೊಡ್ತಾ ಇದ್ದ. ಅವನು ದಿವಸ ಬೆಳಗ್ಗೆ ಎದ್ದು ಈ ನದಿಗೆ ಸ್ನಾನಕ್ಕೆ ಬರ್ತಿದ್ದ. ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ತಾನು ಹಾಕ್ಕೊಂಡಿದ್ದಂಥ ಬಟ್ಟೆ ಒಗೆದ್ಬಿಟ್ಟು ಮಡಿ ಬಟ್ಟೆ ಧರಿಸ್ಕೊಂಡು ತನ್ನ ಗುಡಿಸ್ಲಿಕ್ಕೆ ವಾಪಸ್ ಹೋಗ್ತಾ ಇದ್ದ.
ಯಾವಾಗಲೂ ದಿವಸ ಅಲ್ಲಿಗೆ ಬರ್ತಿದ್ನಲ್ಲ, ಅದೇ ವೇಳೆಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ, ತಮ್ಮ ಮನೆಯ ಪಾತ್ರೆಗಳನ್ನು ತೊಳಿಲಿಕ್ಕೆ, ಬಟ್ಟೆಗಳನ್ನು ಒಗಿಲಿಕ್ಕೆ ಬಂದಿರ್ತಾರೆ. ಬಂದವರೆಲ್ಲರೂ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಸನ್ಯಾಸಿ ಒಂದು ಕಲ್ಲನ್ನು ಅಲ್ಲೇ ದಿವಸ ಹೋಗೋದು ಅಭ್ಯಾಸ ಮಾಡ್ಕೊಳ್ತಾನೆ. ಅದು ಎಷ್ಟು ಅಭ್ಯಾಸ ಆಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ದಿವಸ ಅದೇ ಕಲ್ಲಿಗೆ ಅವನು ಬಂದು ಬಟ್ಟೆ ಒಗ್ಕೊಂಡು ಸ್ನಾನ ಮಾಡಿಕೊಂಡು ಹೋಗೋದು ಆಗತ್ತೆ. ಇಡೀ ಊರಿನ ಯಾವ ಹೆಣ್ಣು ಮಕ್ಕಳು ಕೂಡ ಆ ಕಲ್ಲಿನ ಹತ್ತಿರ ಬೆಳಗ್ಗೆ ಹೊತ್ತು ಹೋಗ್ತಾ ಇರಲ್ಲ. ಯಾಕೆಂದರೆ ಸನ್ಯಾಸಿ ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡಿ ಹೋಗ್ತಾರೆ, ಅವರಿಗೆ ನಾವು ಅಡ್ಡಿ ಮಾಡಬಾರ್ದು ಅನ್ನುವಂಥದ್ದು ಹೆಣ್ಣು ಮಕ್ಕಳ ಅಭಿಮತ. ಒಂದು ದಿವಸ ಯಾರೋ ಒಬ್ಬರು ಹೊಸಬ್ರು ಬರ್ತಾರೆ ಆ ಊರಿಗೆ, ಅವರಿಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮ ಬಟ್ಟೆ ಪಾತ್ರೆ ಎಲ್ಲ ತಂದರು. ಈ ಕಲ್ಲು ತುಂಬ ಚೆನ್ನಾಗಿದೆ, ಅಗಲವಾಗಿದೆ ಅಂತ ಹೇಳಿ ಆ ನದಿ ದಂಡೆನಲ್ಲಿ ಅದೇ ಕಲ್ಲು ಮೇಲೆ ತಮ್ಮ ಬಟ್ಟೆ ಪಾತ್ರೆ ಇಟ್ಕೊಂಡು ತಾವು ಕೆಲಸ ಮಾಡ್ತಾ ಹೋದರು. ಈ ಸನ್ಯಾಸಿ ಬಂದು ನೋಡ್ತಾನೆ, ಅವನ ಕಲ್ಲು ಯಾವುದು, ಬಟ್ಟೆ ಒಗೆಯೋ ಕಲ್ಲು. ಅದು ಎಷ್ಟೊತ್ತಾದರೂ ಇದಾಗ್ತಾ ಇಲ್ಲ. ಹೆಂಗಸುಗಳು ಮಾಡ್ಕೊತಾನೆ ಇದ್ದಾಳೆ, ಕೆಲಸ ಮಾಡ್ಕೊತಾನೆ ಇದ್ದಾಳೆ. ಅವನಿಗೆ ತಡಿತಾನೆ ಒಂದು ಅರ್ಧ ಗಂಟೆ ತಡಿತಾನೆ. ಆಮೇಲೆ ಸಿಟ್ಟು ಬಂದ್ಬಿಟ್ಟು, ಇದು ನನ್ನ ಕಲ್ಲು, ನೀನು ಇಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊತಾ ಇದೆಯಾ, ಗೊತ್ತಿಲ್ವಾ ನಿನಗೆ ಇದು ನಾನೇ ಉಪಯೋಗಿಸುವಂಥ ಕಲ್ಲು. ಅವಳು ಎದ್ದು ನಿಂತ್ಕೊಂತಾಳೆ. ಅಲ್ಲಿಂದ ಎದ್ದು ನಿಂತ್ಕೊಂಡು ತಿರುಗಿ ನೋಡ್ತಾಳೆ, ಸನ್ಯಾಸಿ. ಅವಾಗ ಹೇಳ್ತಾಳೆ, ಈ ಸನ್ಯಾಸಿ ಅಂದರೆ ಏನು, ಎಲ್ಲವನ್ನ ಬಿಟ್ಟವರು ಎಲ್ಲ ಬಿಟ್ಬಿಟ್ಟು ಈ ಕಲ್ಲಿಗೆ ಕಟ್ಟಾಕೊಂಡಿದ್ದೀರಾ ಅಂತ ಕೇಳ್ತಾಳೆ ಅವಳು. ಯಾಕೆಂದರೆ ಬೇರೆ ಬೇಕಾದಷ್ಟು ಜಾಗ ಇದೆ ಅಲ್ಲಿ ನದಿ ದಂಡೆನಲ್ಲಿ, ಯಾವ ಕಲ್ಲಲ್ಲಿ ಬೇಕಾದರೂ ಬಟ್ಟೆ ಒಗ್ಕೊಂಡು ಸ್ನಾನ ಮಾಡಿ ಹೋಗ್ಬೋದು, ಹೋಗ್ಲಿಕ್ಕಾಗಲ್ಲ. ಒಂದು ತಟ್ಟಂತ ಕೇಳ್ತಾಳೆ, ಈ ಕಲ್ಲಿಗೆ ಯಾಕೆ ಅಂಟ್ಕೊಂಡಿದ್ದೀರಾ ನೀವು, ಎಲ್ಲವನ್ನ ಬಿಟ್ಟು ನೀವು ನಿಮ್ಮಷ್ಟಕ್ಕೆ ನೀವು ಧ್ಯಾನ ಮಾಡ್ತಾ ತಪಸ್ ಮಾಡ್ತಾ ಇರೋವಂತಹ ಇಷ್ಟೊಂದು ವಿರಕ್ತಿ ಪಡೆದಂಥವರು ಈ ಒಂದು ಕಲ್ಲಿಗೆ ಅಂಟ್ಕೊಂಡಿದ್ದೀರಲ್ಲ ಅಂತಾಳೆ. ತಕ್ಷಣ ಅವರಿಗೆ ಶಾಕ್ ಆಗಿಬಿಡುತ್ತೆ. ಅಂದರೆ ಜ್ಞಾನೋದಯ ಹೇಗಾಗತ್ತೆ ಹೇಳಲಿಕ್ಕೆ ಬರಲ್ಲ. ಹೇಗೆ ನಾವು ಅಂಟ್ಕೊಳ್ತೀವಿ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಗಂಟು ಹಾಕೊಂಡಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕಾದ್ರೆ ಯಾರಾದರೂ ಹೇಳಬೇಕಾಗತ್ತೆ, ನೀವು ಇದು ಗಂಟು ಹಾಕೊಂಡಿದ್ದೀರಾ ಅಂತ. ಆ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಹೇಗೆ ಮನಸ್ಸು ನಮ್ಮನ್ನು ಆ ಸ್ಥಿತಿಗೆ ತೊಗೊಂಡು ಹೋಗುತ್ತೆ ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸಿನ ಆಲೋಚನೆ, ಅವನಿಗೇನು ಆಲೋಚನೆ, ಅದು ನನ್ನ ಕಲ್ಲು, ನಾನು ಅದ್ರ ಮೇಲೇ ಕೆಲಸ ಮಾಡ್ಕೋಬೇಕು ಅಂತ. ಯಾರ ಕಲ್ಲು ಅಲ್ವಾ, ಎಲ್ಲವನ್ನ ಬಿಟ್ಟವನಿಗೆ ಆ ಒಂದು ಆಲೋಚನೆ ಇತ್ತಲ್ಲ, ಏನು ಆಲೋಚನೆ, ನಂದು ಕಲ್ಲು, ಅದು ಅಲ್ಲೇ ಬಟ್ಟೆ ಹೋಗ್ಕೋಬೇಕು, ಅಲ್ಲೇ ಸ್ನಾನ ಮಾಡಬೇಕು. ಅದು ಕೂಡ ಹೇಗೆ ಅಂಟಾಕ್ಸುತ್ತೆ ನಮ್ಮನ್ನು, ನಮ್ಮ ಆಲೋಚನೆಗಳು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಅದರಿಂದ ಯಾವಾಗಲೂ ಕೂಡ ನಮ್ಮ ಆಲೋಚನೆ ಬಗ್ಗೆ ನಮಗೆ ಗಮನ ಇರಬೇಕು. ಅದು ಏನು ಮಾಡ್ತಿದೆ, ಯಾವುದಕ್ಕೆ ನಮ್ಮನ್ನು ಅಂಟು ಹಾಕ್ತಾ ಇದೆ, ಯಾವುದಕ್ಕೆ ತೊಂದರೆ ಕೊಡ್ತಾ ಇದೆ, ಎಲ್ಲಿ ಸಿಗಾಕಿಸ್ತಾ ಇದೆ, ಇದ್ರ ಬಗ್ಗೆ ಕೂಡ ನಾವು ಮನಸ್ಸಿನ ಆಲೋಚನೆಯ ಮೇಲೆ ಗಮನ ಇಟ್ಟಿರಬೇಕು. ಇಲ್ಲದೆ ಇದ್ದರೆ ಈ ಸನ್ಯಾಸಿ ಸಿಗಾಕೊಂಡು ನಾವು ಯಾವ್ದಾದ್ರು ಒಂದು ಕಲ್ಲಿಗೆ ತಗಲಾಕೊಂಡ್ಬಿಡ್ತೀವಿ. ಹಾಗೆ ಅದರಿಂದ ಆಲೋಚನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಆಲೋಚನೆ ಸರಿಯಾಗಿರಬೇಕು, ಅದರನ್ನು ಕಡೆಗೆ ಗಮನ ಕೊಟ್ಟಿರಬೇಕು. ಹಾಗಾಗಿ ಸತ್ಯಕ್ಕೆ ಅನುಗುಣವಾದಂತಹ ಆಲೋಚನೆಯೇ ಇರಬೇಕು ನಮಗೆ. ಅದು ಎಷ್ಟು ನಮ್ಮ ಆಲೋಚನೆ ಪರಿಪಕ್ವವಾಗಿರುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಮಾತುಗಳು ಚೆನ್ನಾಗಿರುತ್ತೆ, ನಮ್ಮ ನಡತೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ನಮ್ಮ ನಡತೆ ಕೂಡ ಹೇಗೇಗೋ ಇರುತ್ತೆ. ಯಾಕೆಂದರೆ ನಮ್ಮ ಆಲೋಚನೆ ಪಕ್ವವಾಗಿರೋದಿಲ್ವಲ್ಲ, ಅದರಿಂದ ಕೋಪ ತಾಪ ಅದು ಇದು ಎಲ್ಲದು ಹೇಗೆ ಬರುತ್ತೆ ಅಲ್ವಾ, ನಮ್ಮ ಆಲೋಚನೆಗೆ ತಗಲಾಕೊಂಡಿರೋದರಿಂದ ಆಗತ್ತೆ. ಹಾಗಾಗಿ ನಾವು ಎಷ್ಟು ಪರಿಪಕ್ವವಾಗಿ ಆಲೋಚಿಸ್ತೇವೋ ಅಂತಹ ಪರಿಪಕ್ವ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅದು ಕಷ್ಟ ಆಗತ್ತೆ. ಹಾಗೆ ವಿವೇಕದ ಉದಯ ಆಗೋದು ಕೂಡ ನಮ್ಮ ಪರಿಪೂರ್ಣ ಒಂದು ತುಂಬಿದಂತಹ ಆಲೋಚನೆಯ ಒಂದು ಇದರಲ್ಲಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಕೆಲಸಗಳೆಲ್ಲವೂ ನಮ್ಮ ಆಲೋಚನೆಯನ್ನು ಅವಲಂಬಿಸೋದ್ರಿಂದ ವಿವೇಕದಿಂದ ನಾವು ಆಲೋಚಿಸಿ ಕೆಲಸವನ್ನು ಮಾಡುವ ಕಡೆಗೆ ಗಮನ ಕೊಡಬೇಕು. ಆಗ ಮಾತ್ರ ನಮ್ಮದು ಸಾಧಕರ ಜೀವನ ಆಗತ್ತೆ. ಇಲ್ಲದೇ ಇದ್ದರೆ ಸಾಮಾನ್ಯ ಮನುಷ್ಯರ ಜೀವನ ಆಗಿರುತ್ತೆ. ನಮ್ಮಲ್ಲಿ ಅಕಸ್ಮಾತ್ ಕೆಟ್ಟ ಆಲೋಚನೆಗಳಿದ್ದಲ್ಲಿ ನಮ್ಮ ಮಾತು, ನಮ್ಮ ಭಾವನೆ, ನಮ್ಮ ಕೆಲಸ ಎಲ್ಲವೂ ಕೂಡ ಕೆಟ್ಟದಾಗಿ ಹೋಗುತ್ತೆ. ಅಂದರೆ ಒಬ್ಬರ ಬಗ್ಗೆ ಏನಾದರೂ ಕೆಟ್ಟದಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ ನಾವು ಏನಾದರೂ ಅಂದೇ ಬಿಡ್ತೀವಿ, ಏನಾದರೂ ಒಂದು ಕೊಂಕು ಮಾತಾಡೇ ಬಿಡ್ತೀವಿ ಅಲ್ವಾ, ಅಥವಾ ಕೋಪ ಮಾಡ್ಕೊಳ್ಳೋದು, ಏನೋ ಒಂದು ಮನಸ್ಸಿನಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ನಮ್ಮ ಮನಸ್ಸಿನ ಒಂದು ಶಾಂತಿ ಹಾಳಾಗತ್ತೆ. ನಾವು ಬಂದಿರೋದು ಶಾಂತವಾಗಿದ್ದು ಇಡೀ ಜೀವನವನ್ನು ನಡೆಸ್ತಾ ನಮ್ಮ ಸಾಧನೆಯನ್ನು ಮಾಡ್ಕೊಳ್ತಾ ಹೋಗೋದಕ್ಕೆ ಹೊರತು ಈ ಜೀವನದಲ್ಲಿ ಎಲ್ಲ ನಂದು ಅಂತ ಇಟ್ಕೊಳ್ಳಿಕ್ಕಲ್ಲ. ನಾವು ಬಂದಿರೋದು ಅತಿಥಿಗಳ ಥರ, ಅತಿಥಿಗಳಂತೆಯೇ ಬರಬೇಕು, ಎಲ್ಲವನ್ನು ಅನುಭವಿಸ್ಬೇಕು. ಶಿವ ಎಲ್ಲ ಕೊಟ್ಟಿದ್ದಾನೆ, ಕೊಡದೇ ಇರೋದು ಏನೂ ಇಲ್ಲ. ಅದನ್ನು ಎಷ್ಟು ಬೇಕೋ ಅಷ್ಟು ಅನುಭವಿಸೋಣ, ಎಲ್ರಿಗೂ ಅನುಭವಿಸೋಕ್ಕೆ ದಾರಿ ಮಾಡಿಕೊಡೋಣ.
ನಂತರ ಹಾಗೆಯೇ ಸರಿದು ಹೋಗಬೇಕು. ಅದು ನಮ್ಮ ಜೀವನ ಆಗಿರಬೇಕು. ಅದಕ್ಕೆ ಮೂಲ ಕಾರಣ ನಮ್ಮ ಆಲೋಚನೆಗಳು. ಆಲೋಚನೆ ಸರಿಯಾಗಿದ್ದರೆ ನಮ್ಮ ಜೀವನ ವಿಧಾನ ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಇದು ಒಂದೇ ಅಲ್ಲ, ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ಕೂಡ ರೂಪಿಸುತ್ತೆ. ಹೇಗೆ ನಮ್ಮ ಆಲೋಚನೆ ಇರುತ್ತೋ ಅದರಂತೆ ನಮ್ಮ ಜೀವನ ಇರುತ್ತೆ, ಅದರಂತೆ ನಮ್ಮ ಸಾಧನೆ ಇರುತ್ತೆ, ಅದರಂತೆ ನಮ್ಮ ಮುಂದಿನ ಜೀವನ ಇರುತ್ತೆ. ಹಾಗಾಗಿ ನಮ್ಮ ಭವಿಷ್ಯ ನಿರ್ಧರಿಸೋದು ಯಾವುದು? ನಮ್ಮ ಆಲೋಚನೆಗಳಾಗಿರುತ್ತೆ. ಹಾಗಾಗಿ ಅದು ನಮ್ಮ ಶೀಲ ಸ್ವಭಾವವಾಗುತ್ತೆ. ನಾವೇನು ಅನ್ನೋದು ನಮ್ಮ ಆಲೋಚನೆಯಿಂದ ಗೊತ್ತಾಗುತ್ತೆ. ಇವರು ಒಳ್ಳೆಯವರ, ಕೆಟ್ಟವರ, ಈ ಥರ ಶೀಘ್ರ ಕೋಪಿಗಳ, ಹೊಟ್ಟೆ ಕಿಚ್ಚಿಪಡೋರ, ಏನೆಲ್ಲ ವಿಷಯಗಳಿದೆ ಅಲ್ವಾ ನಮ್ಮ ಶೀಲ ಸ್ವಭಾವದಲ್ಲಿ, ಅದೆಲ್ಲವೂ ಕೂಡ ನಿರ್ಧರಿತ ಆಗೋದು ಯಾವುದರಿಂದ? ನಮ್ಮ ಸರಿಯಾದ ಆಲೋಚನೆಗಳಿಂದ. ಹಾಗಾಗಿ ನಾವೇನು ಅನ್ನೋದರ ನಿರ್ಧಾರ ನಮ್ಮ ಆಲೋಚನೆಗಳು ಮಾಡುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಆಲೋಚನೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥದ್ದು ಭಗವಾನ್ ಬುದ್ಧರ ಒಂದು ಆದೇಶ. ಹಾಗೆ ನಾವು ಸರಿಯಾಗಿ ಇರ್ತೀವಿ ಅನ್ನುವಾಗ ನಮ್ಮ ಸಾಧನೆ ಸರಿ ಹೋಗುತ್ತೆ. ಅಂದರೆ ಯಾವಾಗಲೂ ನಾವು ಸಾಧನೆ ಪಥದ ಕಡೆಗೆ ಗಮನ ಹರಿಸ್ತಾ ನಾವು ನಮ್ಮ ಜೀವನವನ್ನು ನಡೆಸಿದಾಗ ಏನಾಗುತ್ತೆ, ಸಾಧನೆ ಬಹಳ ಆಧ್ಯಾತ್ಮಿಕವಾದ ಪ್ರಗತಿ ಸಾಧ್ಯ ಆಗುತ್ತೆ, ಸಾಧನೆ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಮ್ಮ ಆಲೋಚನೆ ಅನ್ನುವಂಥದ್ದನ್ನು ಸದಾಕಾಲ ಗಮನದಲ್ಲಿ ನಾವು ಇರಿಸಿಕೊಂಡೇ ಇರಬೇಕಾಗತ್ತೆ. ಇನ್ನು ಶರಣರ ವಚನದಲ್ಲಿ ಸರಿಯಾದ ಆಲೋಚನೆ ಅಂದರೆ ಏನು ಅಂದರೆ, ಅವರು ಅನೇಕ ಸಾವಿರಾರು ವಚನಗಳಿದೆ. ಆ ವಚನಗಳಲ್ಲಿ ಕೆಲವನ್ನು ಹೆಕ್ಕಿ ತೆಗೆದು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಏನು ಹೇಳ್ತಾರೆ ಸರಿಯಾದ ಆಲೋಚನೆ ಅಂದರೆ ಏನು ಅಂತ. ಬಸವಣ್ಣ ಅವ್ರು ಹೇಳ್ತಾರೆ, ಪರರ ಚಿಂತೆ ನಮಗೇಕೆ ಅಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಯ್ಯ ಒಲಿದಾನೋ ಒಲಿವನೋ ಅನ್ನುವ ಚಿಂತೆ ನಮಗಿದ್ದರೆ ಸಾಕಲ್ವಾ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಹಾಸಲುಂಟು ಆ ಯಾವ ಚಿಂತೆ, ಕೂಡಲ ಸಂಗಮ ದೇವ ನನಗೆ ಒಲಿತಾನೋ ಒಲಿಯಾನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತ ಹೇಳ್ತಾರೆ ಅವರು. ಅಂದರೆ ಯಾವ ರೀತಿ ನಮ್ಮ ಯೋಚನೆ ಇರಬೇಕು ಅಂದರೆ, ಬೇರೆ ಏನೇನೋ ಯೋಚನೆ ಮಾಡ್ತಾ ಪ್ರಾಪಂಚಿಕರಾಗಿರೋದಲ್ಲ, ಆ ದೇವರು ಅಂದರೆ ಏಕ ಚೈತನ್ಯದ ಕಡೆಗೆ ನಮ್ಮ ಗಮನ ಹರಿತಾ ಇದೆಯಾ ಇಲ್ವಾ, ಅದನ್ನೇ ಹಾಸ್ಕೊಂಡು ಹೊದ್ಕೊಳ್ಳುವಷ್ಟು ಚಿಂತೆ ಮಾಡಿದರೆ ಖಂಡಿತ ಮುಕ್ತಿ ಅನ್ನೋದು ಬಹಳ ಬೇಗ ಸಾಧ್ಯ ಆಗತ್ತೆ. ನಮ್ಮ ಮನಸ್ಸು ಏನು ಮಾಡುತ್ತೆ, ಬೆಳಗಾಗಿದ್ದರೆ, ಸಂಜೆ ಆದರೆ, ನಿದ್ದೆ ಬಂದರೆ, ಕನಸು ಬಿದ್ದರೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಅವ್ರು ಹಾಗಂದರು, ಇವ್ರು ಹೀಗಂದರು, ಇವ್ರು ಹೀಗೆ ಮಾತಾಡ್ತಾ ಇದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ಆ ರೀತಿ ನಡ್ಕೋಬಾರ್ದಾಗಿತ್ತು, ಈ ರೀತಿ ಏನಾದರೂ ಒಂದು ಇನ್ನೊಬ್ಬರ ಮೇಲೆ ಯೋಚನೆ ಮಾಡ್ತಿರ್ತೀವಿ ಹೊರತು ಬೇರೆ ಏನೂ ಇಲ್ಲ. ಆ ವ್ಯಕ್ತಿ ಸುಳ್ಳುಗಾರ, ಅವನು ಮೋಸಗಾರ, ಹೇಳ್ದಂತೆ ನಡ್ಕೊಳ್ಳಿಲ್ಲ, ಅವ್ರದ್ದು ಏನೋ ಮಾಡಿದ್ರೆ ಅವರ ಆಲೋಚನೆಯಂತೆ ಅವ್ರು ಮಾಡಿರ್ತಾರೆ, ಅವರ ಪರಿಸ್ಥಿತಿಗೆ ತಕ್ಕಂತೆ ಅವ್ರು ನಡ್ಕೊಂಡಿರ್ತಾರೆ. ನಾವು ಯಾರು ಅವರನ್ನು ಜಡ್ಜ್ ಮಾಡಲಿಕ್ಕೆ? ನಾವು ಇಷ್ಟೆಲ್ಲ ಜಡ್ಜ್ ಮಾಡಿ ಅವರನ್ನು ಇದೆಲ್ಲ ಯೋಚನೆ ಮಾಡಿರ್ತೀವಿ, ಹೀಗಿದ್ದಾರೆ, ಹಾಗಿದ್ದಾರೆ, ಇತ್ಯಾದಿ ಇತ್ಯಾದಿ. ಅಂದರೆ ಸದಾಕಾಲ ಬೇರೆಯವರ ನಡೆ ನುಡಿ, ಅವರ ಜೀವನ ವಿಧಾನ, ಇವುಗಳ ಬಗ್ಗೆನೇ ನಾವು ಯೋಚನೆಯನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಅದರಲ್ಲೇ ನಮ್ಮ ಇಡೀ ಆಯುಷ್ಯ ಕಳೆದು ಹೋಗುತ್ತೆ. ಯೋಚನೆ ಮಾಡಿ ನೋಡಿ, ಎಷ್ಟು ವರ್ಷಗಳು ಕಳೆದಿದ್ದೀವಿ, ಸಾಧನೆಯ ಯಾವ ಹಂತದಲ್ಲಿ ನಾವಿದ್ದೇವೆ, ಎಷ್ಟು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿದೆ, ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಆಯಸ್ಸನ್ನೇ ನಾವು ಕಳ್ಕೊಂಡ್ಬಿಡ್ತೇವೆ. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಅತ್ಯಂತ ವಿವೇಕದಿಂದ ಇರಿ, ನಿಮ್ಮ ಜೀವನ ವಿವೇಕಯುತವಾಗಿರಲಿ. ಇನ್ನೊಬ್ಬರಲ್ಲಿ ನಾವು ಕಾಣುವ ತಪ್ಪನ್ನು ನಮ್ಮ ಬಗ್ಗೆ ಬೇರೆಯವರು ಕಾಣಬಾರ್ದಲ್ವಾ? ಈಗ ನಾವು ಇನ್ನೊಬ್ಬರನ್ನ ಹಾಗೆ ಹೀಗೆ ಅಂತ ಹೇಳುವಾಗ ಇನ್ನೊಬ್ಬರು ಅದೇ ತಪ್ಪನ್ನು ನಮ್ಮ ಮೇಲೆ ಹೇಳ್ಬೋದಲ್ವಾ? ಅದಕ್ಕಾಗಿ ಹುಷಾರಾಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಬೇರೆಯವರು ಆ ತಪ್ಪುಗಳನ್ನು ನಮ್ಮಲ್ಲಿ ಹುಡುಕಬಾರದು, ಆ ರೀತಿಯಾಗಿ ನಮ್ಮ ಜೀವಿತ ಇರಬೇಕು ಅಂತ ಹೇಳ್ತಾ, ಅಷ್ಟು ಸತ್ಯವಾದಂತಹ ಜೀವಿತವನ್ನು ಒಬ್ಬ ಸಾಧಕ ನಡೆಸಬೇಕು ಅಂತ ಹೇಳಿ ಬಸವಣ್ಣ ಅವರು ಹೇಳ್ತಾರೆ. ಇನ್ನೊಬ್ಬರನ್ನು ಹೀಗಳೆಯುವ ಮುನ್ನ ನಾವೇನಾಗಿದ್ದೇವೆ ಅನ್ನೋದ್ರ ಬಗ್ಗೆ ಯೋಚಿಸಬೇಕಾಗತ್ತೆ. ಯೋಚಿಸಿ ಮಾತ್ರವೇ ಮಾತಾಡಬೇಕಾಗತ್ತೆ, ಇಲ್ಲದಿದ್ದರೆ ಮಾತಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನು ಉದ್ಧಾರ ಮಾಡಬೇಕಾದ್ರೆ ಮೊದಲು ನಮ್ಮ ಕೈ ಶುದ್ಧ ಆಗಿರಬೇಕು. ನಾವು ಆ ಸಹಾಯ ಮಾಡ್ತೀವಿ, ಈ ಸಹಾಯ ಮಾಡ್ತೀವಿ, ಅವ್ರಿಗೆ ಅದು ಮಾಡಿದ್ವಿ, ಇವ್ರಿಗೆ ಇದು ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಕೈ ಶುದ್ಧ ಆಗಿದೆಯಾ, ನಮ್ಮ ಮನಸ್ಸು ಶುದ್ಧವಾಗಿದೆಯಾ, ನಾನು ಪರಿಶುದ್ಧ ಜೀವನ ನಡೆಸ್ತಾ ಇದ್ದೀನಿಯಾ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕಾಗತ್ತೆ. ಹಾಗಾಗಿ ನಮ್ಮ ಕೈ ಶುದ್ಧ ಆಗಿದೆಯಾ, ಸಬಲವಾಗಿದೆಯಾ, ಇನ್ನೊಬ್ಬರನ್ನು ಕೈ ಕೊಟ್ಟು ಎತ್ತೋದಕ್ಕೆ ಶಕ್ತಿ ನಮಗಿದೆಯಾ, ಇಲ್ಲ ನಾವೇ ಅವ್ರಿಗೆ ಕೈ ಕೊಟ್ಬಿಟ್ಟು ನಾವು ಕೆಳಗಡೆ ಬಿದ್ದೋಗ್ತೀವ, ಎಲ್ಲದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ಆಲೋಚನೆ ಮಾಡಿದಲೇ ಈ ಎಲ್ಲ ಕೆಲಸಗಳನ್ನು ನಾವು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಶುದ್ಧಿ ಅವಶ್ಯಕ ಅಂತಾರೆ.
ನನ್ನನ್ನು ನಾನು ಮೊದಲು ಪರಿಶುದ್ಧಗೊಳಿಸಿಕೊಂಡ ನಂತರವೇ ಇನ್ನೊಬ್ಬರನ್ನು ಏನಾದ್ರು ಹೇಳಲಿಕ್ಕೆ ಸಾಧ್ಯ. ಆವಾಗ ಟೀಕೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಶುದ್ಧಗೊಂಡಾಗ ನನ್ನ ಮನಸ್ಸಿನಿಂದ ಹೊರಡುವ ಆಲೋಚನೆಗಳೆಲ್ಲವೂ ಪರಿಶುದ್ಧವೇ ಆಗಿರುತ್ತೆ. ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ವಶುದ್ಧಿಯ ಒಂದು ಸ್ಥಿತಿ. ಹಾಗಾಗಿ ಇದು ಇನ್ನು ಪರಚಿಂತೆಯೇ ಬೇಡ ಅಂತ ಹೇಳ್ತಾ ಬಸವಣ್ಣವ್ರು ಹೇಳ್ತಾರೆ. ಪರಚಿಂತೆ ಬೇಡ ಅಂದರೆ ನಾವು ಸ್ವಾರ್ಥಿಗಳಾಗಬೇಕಾ ಅಂದರೆ ಇಲ್ಲ, ನಾವು ಸ್ವಾರ್ಥಿಗಳಾಗಬೇಕಾಗಿಲ್ಲ. ಬೇರೆಯವರ ಬಗ್ಗೆ ಯೋಚಿಸೋದಕ್ಕೆ ಮುಂಚೆ ನಮ್ಮ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಸರಿಗಿದ್ದೀವ ಇಲ್ವಾ ಅಂತ. ಆವಾಗ ನಮ್ಮ ಯೋಚನೆ ಯಾವ ದಿಕ್ಕಲ್ಲಿದೆ ಅನ್ನೋದನ್ನು ಗಮನಿಸ್ತಾ ನಮ್ಮ ಯೋಚನೆ ಪ್ರಾಪಂಚಿಕ ದಿಕ್ಕಿನ ಕಡೆಗೆ ಹರಿದರೆ ಅದರಿಂದ ಹಾನಿ ಕಟ್ಟಿಟ್ಟ ಬುದ್ಧಿ ಅನ್ನೋದು ನಮಗೆ ಅರ್ಥ ಆಗಿರಬೇಕು. ಹಾಗಾಗಿ ನಾವು ಸಾಧಕರಾಗಿರೋದ್ರಿಂದ ನಮ್ಮ ಚಿಂತನೆ ಯಾವಾಗಲೂ ಕೂಡ ಆ ಏಕ ಚೈತನ್ಯದ ಮೇಲೆ ಇರಬೇಕು, ಸತ್ಯದ ಮೇಲೆ ಇರಬೇಕು. ಇಲ್ಲಿ ಕೂಡಲ ಸಂಗಮ ಅನ್ನೋದು ಒಂದು ಅಂಕಿತ ನಾಮ ಅಷ್ಟೇ. ಆ ಒಂದು ಏಕ ಚೈತನ್ಯಕ್ಕೆ ಶರಣರು ಅವರಿಗೆ ಅನ್ನಿಸಿದ ಅವರಿಗೆ ಪ್ರಿಯವಾದ ಹೆಸರನ್ನು ಕೊಟ್ಟರು ಅಷ್ಟೇ ಹೊರತು ಅಷ್ಟು ದೇವರುಗಳು ಅಂತ ಅಲ್ಲ. ಅದೊಂದು ಸೂಚನೆ ಅಷ್ಟೇ. ಹಾಗಾಗಿ ಅಂಕಿತ. ಹಾಗಾಗಿ ಆ ಏಕ ಚೈತನ್ಯವೇ ಎಲ್ಲ ಶರಣರ ಗುರಿಯಾಗಿತ್ತು. ಅದನ್ನು ಕೂಡಲ ಸಂಗಮ ಅಂತ ಹೇಳಿದ್ರೆ ಚನ್ನಮಲ್ಲಿಕಾರ್ಜುನ ಅಂದರು, ಯಾರು ಏನು ಹೇಳಿದ್ರು ಕೂಡ ಇರೋದು ಒಂದೇ ದೇವರು, ಅದು ಚೈತನ್ಯ, ಶುದ್ಧ ಚೈತನ್ಯ ಮಾತ್ರ. ಆ ಏಕ ಚೈತನ್ಯದ ಮೇಲೆ ನಮ್ಮ ಗಮನ ಇರಬೇಕು. ಆ ದೇವರು ಅಂದರೆ ಈ ಕೂಡಲ ಸಂಗಮನೇ ನಮಗೆ ಒಲಿತಾನ ಇಲ್ವಾ ಅಂದರೆ ಆ ಮಟ್ಟಕ್ಕೆ ನಮ್ಮ ತಯಾರಿ ಇದೆಯಾ ಅಂತ. ತಯಾರಿ ಇದ್ದ ತಕ್ಷಣ ಅವನು ಒಲಿತಾನೆ ಅಲ್ವಾ, ಗ್ಯಾರಂಟಿ, 100% ಗ್ಯಾರಂಟಿ. ಅದರಿಂದ ನಮ್ಮ ತಯಾರಿ, ಆ ದೇವರ ನಮ್ಮನ್ನು ಒಲಿಯಲು ಬೇಕಾದಂತಹ ತಯಾರಿ ಏನಿದೆ ಅದರ ಕಡೆಗೆ ನಮ್ಮ ಯೋಚನೆ ಹೋಗಬೇಕು, ಅದರ ಕಡೆಗೆ ನಮ್ಮ ಜೀವಿತ ನಡೆಯೋದಕ್ಕೆ ಹೋಗಬೇಕಾಗತ್ತೆ. ಅವಾಗ ಒಂದು ವೇಳೆ ಅವನು ಇನ್ನೂ ಒಲಿದಿಲ್ಲ ಅಂತಂದರೆ ನಮ್ಮ ಸಾಧನೆಯಲ್ಲಿ ಏನೋ ಲೋಪ ಇರಬೇಕು. ಆ ಸಾಧನೆಯ ಲೋಪ ಏನು ಅದನ್ನು ಸುಮ್ಮನೆ ನೋಡಿದರೆ ಗೊತ್ತಾಗಲ್ಲ. ನಾವೇನು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ನನ್ನ ಸಾಧನೆಯಲ್ಲಿ ಯಾವುದು ಲೋಪ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ಲೋಪವನ್ನು ತಿಳಿದು ಅದನ್ನು ಸರಿಪಡಿಸ್ಕೊಳ್ಳೋದು. ಅವಾಗೇನಾಗುತ್ತೆ, ಅವನು ಒಲಿತಾನ ಇಲ್ವಾ ಅನ್ನೋದರ ಚಿಂತೆನೇ ನಮಗೆ ಇರುವಂತಹದ್ದು ಅಂತ ಹೇಳ್ತಾರೆ. ಅಂದರೆ ಸಾಧನೆಯಲ್ಲಿ ಲೋಪವನ್ನು ತಿಳಿದು ಅದನ್ನು ಸರಿಪಡಿಸಿಕೊಳ್ಳುವಂಥ ನಮ್ಮ ಮನಸ್ಸು ಹರಿಬೇಕು. ಆವಾಗ ನಮ್ಮ ಸಾಧನೆಯ ದಾರಿ ಸುಗಮವಾಗಿ ಸಾಗತ್ತೆ ಅಂತ ಹೇಳ್ತಾರೆ. ಹೀಗಿರಬೇಕು ನಮ್ಮ ಆಲೋಚನೆಗಳು. ಅಂದರೆ ಯಾವಾಗ ದೇವ್ರು ನನ್ನ ಒಲಿತಾನ ಇಲ್ವಾ, ಒಲಿದಿಲ್ಲ ಇನ್ನೂ ಅಂದರೆ ಏನು ಲೋಪ ಇದೆ ಅದರ ಕಡೆಗೆ ಗಮನ ಕೊಟ್ಟು ಅದನ್ನು ನೋಡ್ಕೊಂಡು ಹೋಗಬೇಕೆ ಹೊರತು ಅದಕ್ಕೆ ಇನ್ನೊಬ್ಬರನ್ನು ಟೀಕಿಸೋದ್ರಿಂದ ಅದಕ್ಕೆ ಮುಂಚೆ ನಾವೇನು ಮಾಡಬೇಕು ಅಂದರೆ ನಿಸ್ವಾರ್ಥದ ನಡೆಯನ್ನು ರೂಢಿಸ್ಕೊಳ್ತಾ ಹೋಗಬೇಕಾಗತ್ತೆ. ಆವಾಗೇನಾಗತ್ತೆ, ದೇವರ ಬಗ್ಗೆನೇ ಆಲೋಚನೆ ಇರುತ್ತೆ ಅಥವಾ ಆ ಏಕ ಚೈತನ್ಯದ ಬಗ್ಗೆನೇ ಆಲೋಚನೆ ಇರುತ್ತೆ. ಆವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗತ್ತೆ. ನಮಗೆ ದೇವರು ಒಲಿದಾಗ ಇಲ್ಲದೇ ಇದ್ದರೆ ಇನ್ನು ಅಷ್ಟೊಂದು ಮಟ್ಟಕ್ಕೆ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಹಾಯ ಅಂದರೆ ಹಣಕಾಸಿನ ಸಹಾಯ ಅಥವಾ ವೈಯಕ್ತಿಕ ಸಹಾಯ ಅಲ್ಲ. ಇಲ್ಲಿ ಸಹಾಯ ಅಂದರೆ ಆಧ್ಯಾತ್ಮಿಕವಾಗಿ ಅವರನ್ನು ಮೇಲೆತ್ತುವಂತಹ ಒಂದು ಸಹಾಯ, ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಮಹಾದೇವಿ ಹೇಳ್ತಾರೆ ನಮ್ಮ ಯೋಚನೆ ಹೇಗಿರಬೇಕು ಅಂತ. ಅವ್ರು ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗೆ ಉಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭಯ ಉಂಟೆ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ನಮ್ಮ ಆಲೋಚನೆ ಇರಬೇಕು ಅಂತ ಅವ್ರು ಹೇಳೋದು. ಸೂರ್ಯ ಇಲ್ಲದಲೇ ಈ ಭೂಮಿನಲ್ಲಿ ಏನಾಗುತ್ತೆ, ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ನಮಗೆ ಗೊತ್ತಿದೆ, ಸೂರ್ಯ ಒಂದು ಅಕಸ್ಮಾತ್ ಬರೀ ಮೋಡ ಆಗಿ ಒಂದು 20 ದಿವಸ ಸೂರ್ಯನ ನೋಡಲೇ ಇಲ್ಲ ನಾವು ಅಂದರೆ ಎಷ್ಟು ಒಂದು ಉದಾಸೀನ, ಅಯ್ಯೋ ಸಾಕಪ್ಪ ಸಾಕು ಈ ಚಳಿ ಇದು ಅಂತ ಹೇಳಿ ಎಷ್ಟು ಒದ್ದಾಡ್ತೀವಿ. ಸೂರ್ಯನ ಕಿರಣ ಅತ್ಯಂತ ಅಗತ್ಯ ನಮಗೆ ಪ್ರತಿಯೊಂದಕ್ಕೂ ಕೂಡ. ನಮಗೆಲ್ಲದೂ ಕೊಡೋದು ಸೂರ್ಯನೇ. ಸೂರ್ಯ ಇಲ್ಲದಲೇ ನಮಗೆ ಏನೂ ಇಲ್ಲ. ಸೂರ್ಯ ಹೇಳ್ತಾರೆ, ಸೂರ್ಯನಿಂದಲೇ ಈ ಪ್ರಪಂಚದ ಎಲ್ಲ ಕೆಲಸ ನಡೆಯೋದು. ಗಾಳಿ ಬೀಸೋದು ಸೂರ್ಯನಿಂದ, ಮಳೆ ಬರೋದು ಸೂರ್ಯನಿಂದ, ಮತ್ತು ಪ್ರಕೃತಿ ಇರೋದು ಸೂರ್ಯನಿಂದ. ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಸೂರ್ಯನಿಂದನೇ. ಅಂದರೆ ಸೂರ್ಯವೇ ಬೀಜ ಈ ನಮ್ಮ ಭೂಮಿಯ ಮೇಲಿನ ಜೀವನಕ್ಕೆ, ಅವನೇ ಎಲ್ಲ. ಆ ರೀತಿ ಇರುತ್ತೆ. ಅದೇ ರೀತಿಯಂತೆ ನಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡೋದು ಹೇಗೆ? ಸುಮ್ಮನೆ ಕೆಲಸ ಮಾಡುತ್ತೆ. ಅದನ್ನು ರೆಕಾರ್ಡ್ ಮಾಡೋದು ಯಾವುದು, ಅದನ್ನು ಗಮನಿಸೋದು ಯಾವುದು? ನಮ್ಮ ಮನಸ್ಸು. ನಮ್ಮ ಮನಸ್ಸೇ ಪಂಚೇಂದ್ರಿಯಗಳ ಹಿಂದೆ ಇದ್ದು ನಮ್ಮ ಎಲ್ಲ ಇದನ್ನು ಅನುಭವಗಳನ್ನು ತಗೊಂಡು ಅದು ತಾನು ಅನುಭವ ಗಳಿಸ್ಕೊಂಡು ತಾನು ಜೀವನ ನಡೆಸುತ್ತೆ. ಅದೇ ರೀತಿ ಪಂಚೇಂದ್ರಿಯಗಳಿಗೆ ಹಿಂದೆ ಇರುವಂತಹ ನಮ್ಮ ಮನಸ್ಸಿದೆಯಲ್ಲ, ಅದು ಬೀಜ. ಅಂದರೆ ನಮ್ಮ ಯೋಚನೆ ಯಾವ ರೀತಿ ಇರುತ್ತೋ
ಅದೇ ರೀತಿ ನಾವು ಕೆಲಸ ಮಾಡ್ತೇವೆ ಅನ್ನೋದನ್ನು ಅಕ್ಕ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಕ್ಕ ಹೇಳ್ತಾರೆ, ನನಗಿರೋದು ಒಂದೇ ಮನಸ್ಸು. ಅಕ್ಕ ಹೇಳೋದು, ನಮಗಿರೋದು ಎಷ್ಟು ಮನಸ್ಸು? ನಮಗೂ ಒಂದೇ, ಆದರೆ ಅದು ಎಷ್ಟು ದಿಕ್ಕಲ್ಲಿ ಹರಿಯುತ್ತೆ. ಸಹಸ್ರ ಶೀರ್ಷ ಪುರುಷ ಅಂದರೆ ನನಗೆ ಅದು ನಮ್ಮ ಮನಸ್ಸು ಹಾಗೆ 1000 ದಿಕ್ಕಿನಲ್ಲಿ ಓಡ್ತಿರುತ್ತೆ, ಒಂದು ದಿಕ್ಕಲ್ಲಿ ಓಡಲ್ಲ ಅನ್ಸುತ್ತೆ. ಹಾಗೆ ಇದೇ ಥರ ಅಕ್ಕ, ನನಗಿರುವುದು ಒಂದೇ ಮನಸ್ಸು. ನಮಗೂ ಅಷ್ಟೇ ಒಂದೇ ಮನಸ್ಸೇ, ಆದರೆ ಅದು ಹರಿಯುವ ದಿಕ್ಕುಗಳು ಅನೇಕ ದಿಕ್ಕು ಅಷ್ಟೇ. ಅವ್ರು ಹೇಳ್ತಾರೆ, ಆ ಮನಸ್ಸನ್ನು ಅಕ್ಕ ಚನ್ನಮಲ್ಲಿಕಾರ್ಜುನನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅಂದರೆ ಅವನನ್ನು ನಂಬಿ ಅವನಲ್ಲೇ ಮನಸ್ಸನ್ನು ಬಿಟ್ಟುಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಸದಾಕಾಲ ಚನ್ನಮಲ್ಲಿಕಾರ್ಜುನನನ್ನೇ ಅವರು ಜ್ಞಾಪಿಸ್ಕೊಳ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಅದರಿಂದ ಅವನದ್ದೇ ಆಲೋಚನೆ, ಯಾಕೆಂದರೆ ಮನಸ್ಸು ಅವನಲ್ಲಿ ಸೇರಿ ಹೋಗಿದೆ, ಅವನದ್ದೇ ಆಲೋಚನೆ ನನಗಿದೆ. ಅದರಿಂದ ನನಗೆ ಭಯ ಇಲ್ಲ, ಯಾವುದೂ ಇಲ್ಲ, ಸದಾಕಾಲ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಅಕ್ಕ ಹೇಳ್ತಾರೆ. ಆದರೆ ನಮಗೂ ಅಕ್ಕಂಗೂ ಇರೋದು ಅದೇ ವ್ಯತ್ಯಾಸ ಅಲ್ವಾ? ನಮಗಿರೋದು ಒಂದೇ ಮನಸ್ಸು. ಆ ಮನಸ್ಸನ್ನು ನಾವೇನು ಮಾಡಿದ್ದೇವೆ? ಆಲೋಚನೆಗಳನ್ನು ಸದಾಕಾಲ ಹರಿಬಿಡ್ತಾ ಇದ್ದೇವೆ. ಅದರಿಂದ ಏನಾಗುತ್ತೆ? ನಮಗೆ ಭಯ, ಆತಂಕ, ಏನೆಲ್ಲ ತಾಪತ್ರಯಗಳು ಸಿಗಾಕ್ಕೊಳ್ತೇವೆ. ನಮ್ಮ ಮನಸ್ಸು ದೇವ್ರ ಮೇಲೆ ಪೂರ್ತಿಯಾಗಿ 100% ನೆಟ್ಟಿಲ್ಲ. ನಾವು ಸಾಧನೆ ಮಾಡುವಾಗ ಅವಾಗ ಗಮನ ಅಲ್ಲಿರುತ್ತೆ, ಮತ್ತು ಅದು ಹಿಂದಕ್ಕೆ ಬರುತ್ತೆ, ಪ್ರಾಪಂಚಿಕತೆ ಕಡೆಗೆ ಹೋಗುತ್ತೆ. ಅದರಿಂದ ಇಷ್ಟೆಲ್ಲ ಆಲೋಚನೆಗಳು, ಇಷ್ಟೆಲ್ಲ ಕೃತಿಗಳು, ಇಷ್ಟೆಲ್ಲ ತಾಪತ್ರಯಗಳಿಗೆ ನಾವು ಸಿಗಾಕ್ಕೊಳ್ಳೋದು ಯಾಕೆ ಅಂದರೆ, ನಮ್ಮ ಇರುವ ಒಂದೇ ಮನಸ್ಸನ್ನು ಇಷ್ಟೆಲ್ಲ ಕಡೆಗೂ ಹಂಚಿ ಕೊಟ್ಟಿದ್ದೇವೆ ನಾವು. ಅದನ್ನು ಒಟ್ಟುಗೂಡಿಸಿ ದೇವರ ಮೇಲೆ ಇಟ್ಟಿಲ್ಲ. ಅದನ್ನು ಮಾಡಬೇಕು ಅಂತ ಅಕ್ಕ ಹೇಳ್ತಾರೆ. ಅದರಿಂದ ಉಳ್ಳದೊಂದು ಮನ, ಅದನ್ನು ದೇವರಿಗೆ ನೀಡಿದ ಬಳಿಕ ಬೇರೇನೂ ಇಲ್ಲವೇ ಇಲ್ಲ ನನ್ನಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎಂಥ ಆಲೋಚನೆ ನೋಡಿ ಅಲ್ವಾ? ಸತ್ಯವಾದಂತಹ ಆಲೋಚನೆಗಳು ಇವೆಲ್ಲ. ಇನ್ನು ಮುಂದೆ ಅಲ್ಲಮಪ್ರಭುಗಳ ಒಂದು ವಚನ ನೋಡೋಣ. ಅವರು ಎಷ್ಟು ಮುಂದುವರೆದಿದ್ದಂಥವರು, ಎಂತಹ ವ್ಯಕ್ತಿ ಅನ್ನೋದು ನಮಗೆ ಅವರ ವಚನಗಳಿಂದನೇ ಗೊತ್ತಾಗುವಂತಹದ್ದು. ಅವರು ಹೇಳ್ತಾರೆ, ಹೊನ್ನು ಮಾಯೆ ಎಂಬರು, ಹೆಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು. ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ನಮ್ಮ ಆಲೋಚನೆ ಏನು? ಅಯ್ಯೋ, ಇಷ್ಟು ಸುಂದರವಾದ ಹುಡುಗಿ ಬಂದಲು, ನನ್ನ ಮನಸ್ಸು ಚಂಚಲ ಆಯಿತು. ಎಂತಹ ಭೂಮಿ, ಅಯ್ಯೋ ಅಯ್ಯೋ, ಇಂಥ ಹೊಲ, ಇಂಥ ಗದ್ದೆ, ಇಂಥ ತೋಟ, ಅದು ಬಿಡೋಕ್ಕಾಗತ್ತಾ? ನನ್ನ ಮನಸ್ಸು ಚಂಚಲ. ಖಂಡಿತ ಇದು ಯಾವುದೂ ಅಲ್ಲವೇ ಅಲ್ಲ, ಯಾವುದೂ ಮಾಯೆ ಇಲ್ಲ. ಆದರೆ ಮಾಯೆ ಇರೋದು ಹೆಣ್ಣು, ಹೊಣ್ಣು ಮತ್ತು ಇದೆಲ್ಲ ಮಾಯೆ ಅಲ್ಲ. ಜನ ತಿಳಿಯೋದು ಹಾಗೆ, ಅವು ಯಾವುದು ಮಾಯೆ ಅಲ್ಲ, ಕೇವಲ ವಿಷಯಗಳು ಅಷ್ಟೇ. ಅವೆಲ್ಲ ಉಯ್ದೆ ಇರುವಂತಹ ವಿಷಯಗಳು, ಇರುವಂತಹ ವಸ್ತುಗಳು ಅಷ್ಟೇ. ಆದರೆ ನಮಗೆ ಯಾಕೆ ಹಂಗಾಗ್ತಿದೆ? ತಾವಾಗಿ ಅವು ನಮ್ಮನ್ನು ಆಕರ್ಷಿಸೋದಿಲ್ಲ. ತಾವಾಗಿ ಆಕರ್ಷಿಸುತ್ತಾ? ಇಲ್ಲ, ಆಕರ್ಷಿಸೋದಿಲ್ಲ. ಬಂಧಿಸುತ್ತಾ? ಬಂಧಿಸಲ್ಲ. ಆದರೆ ನಿಜವಾಗಿ ಆಲೋಚನೆ ಮಾಡಿದ್ರೆ ತಿಳಿಯೋದೇನು ಅಂದರೆ, ಜೀವನವನ್ನು ಬಂಧನಕ್ಕೆ ಒಳಪಡಿಸೋದು ಹಾಗೂ ತನ್ನ ನಿಜ ಸ್ವರೂಪವನ್ನು ಮರೆಸುವುದು ಹೊನ್ನಲ್ಲ, ಹೆಣ್ಣಲ್ಲ, ಮಣ್ಣಲ್ಲ, ಯಾವುದೂ ಅಲ್ಲ. ನಮ್ಮ ಮನಸ್ಸಿನ ಒಳಗೆ ಆ ವಿಷಯಗಳ ಮೇಲೆ, ಆ ವಸ್ತುಗಳ ಮೇಲೆ ಉಳಿದಿರುವಂತಹ ಮೋಹ ಮಾತ್ರ, ಆಸೆ. ನನಗದು ಬೇಕು ಅಂದಾಗಲೇ ನಮ್ಮ ಮನಸ್ಸು ಆ ಕಡೆಗೆ ಹೋಗುತ್ತೆ, ಆ ಬಂಧನಕ್ಕೆ ಒಳಗಾಗುತ್ತೆ. ಇಲ್ಲದೇ ಇದ್ದರೆ ಆ ಬಂಧನಕ್ಕೆ ಒಳಗಾಗೋದಿಲ್ಲ. ಆಯಾ ವಿಷಯಗಳ ಮೇಲಿನ ಒಂದು ಮೋಹ ಏನಿದೆ, ಆಸೆ ಏನಿದೆ, ಆ ಆಸೆಯೇ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಕೇವಲ ವಿಷಯಗಳನ್ನು ಬಿಡಿಸೋದ್ರಿಂದ ಮಾತ್ರ ಸಾಧ್ಯ ಇಲ್ಲ. ಮನಸ್ಸಿನ ಹಾತೊರಿಕೆ, ಅಂದರೆ ಆ ವಿಷಯಗಳ ಮೇಲೆ ನಮ್ಮ ಮನಸ್ಸು ಹಾತೊರಿತಾ ಇರುತ್ತಲ್ಲ, ಆ ಹಾತೊರಿಕೆ ನಿಲ್ಲಬೇಕು. ಅದು ಕಷ್ಟದ ಕೆಲಸ, ಅದನ್ನು ನಿಲ್ಲಿಸಬೇಕಾಗತ್ತೆ. ಅದರಿಂದ ಅವುಗಳಿಂದಲೇ ತನಗೆ ಸುಖ ಸಿಗುತ್ತೆ. ಅವಿಲ್ಲದೆ ಇದ್ದರೆ ನನ್ನ ಜೀವನನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಆಲೋಚನೆ ಮಾಡ್ತಿರುತ್ತೆ ಮನಸ್ಸು. ಅಯ್ಯೋ, ಅದಿಲ್ಲದೆ ಇದ್ದರೆ ನಂಗೆ ಆಗೋದೇ ಇಲ್ಲ, ನಾನು ಅದು ಬೇಕೇ ಬೇಕು, ನಂಗೆ ಅದಿಲ್ಲದೆ ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಅಂತೆಲ್ಲ ಆಲೋಚನೆ ಮಾಡಿಸುತ್ತೆ ಮನಸ್ಸು. ಆ ಆಲೋಚನೆ ನಿಲ್ಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದರಿಂದ ಸುಖ ಅಲ್ಲ ಅಂತ ಹೇಳ್ತಾ, ಆಗ ಸಾಧನೆ ಮುಂದುವರಿಬೇಕು ಅಂತ ಹೇಳಿದರೆ ಯೋಚನೆಯ ಗತಿಯನ್ನು ಬದಲಾಯಿಸಿಕೊಳ್ಳಬೇಕು. ಅದಿಲ್ಲದ್ರೆ ನಂಗೆ ಆಗೋದೇ ಇಲ್ಲ. ಆ ವಿಷಯವನ್ನು ತೆಗೆದು ದೇವರ ಮೇಲೆ ಇಟ್ಟರೆ, ಆ ದೇವರಿಲ್ದಲೇ ನನಗಾಗೋದೇ ಇಲ್ಲ, ಅವನೇ ಇಲ್ಲ ಅನ್ನುವಂತಹ ಆಲೋಚನೆ ನಮ್ಮಲ್ಲಿ ಮೂಡಿದಾಗ ಅವಾಗೇನಾಗುತ್ತೆ, ನಮ್ಮ ಸಾಧನೆ ಮುಂದುವರಿಯುತ್ತೆ. ಇಲ್ಲದೇ ಇದ್ದರೆ ನಾವು ಅತ್ಯಂತ ಪ್ರಾಪಂಚಿಕರಾಗಿ ಬದಲಾಗಿರ್ತೇವೆ. ಹಾಗಾಗಿ ನಮ್ಮ
ಹುಷಾರಿನಲ್ಲಿ ನಾವಿರಬೇಕು. ನಮ್ಮ ಆಲೋಚನೆಯ ಜಾಡನ್ನು ಸದಾಕಾಲ ನಾವು ಗಮನ ಇಟ್ಟು ನೋಡ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲದೇ ಇದ್ದರೆ ನಮ್ಮನ್ನು ಯಾವಾಗ ಬೇಕಾದರೂ ನಮ್ಮ ಮನಸ್ಸು ಯಾಮಾರಿಸ್ಬಿಡುತ್ತೆ. ಆ ಸ್ಥಿತಿಗೆ ತಗೊಂಡು ಹೋಗುತ್ತೆ ನಮ್ಮ ಆಲೋಚನೆಗಳು. ಇನ್ನು ಅಂಬಿಗರ ಚೌಡಯ್ಯ ಅನ್ನುವಂತಹ ಒಬ್ಬ ಶರಣರು ಅನೇಕ ವಚನಗಳನ್ನು ಬರೆದಂಥವರು ಅಂಬಿಗರ ಚೌಡಯ್ಯ. ಅವರು ಹೇಳ್ತಾರೆ ಒಂದು ಕಡೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಏನು ಕೆಡಲಿಲ್ಲ, ಕೆಡದಿರೆ ಮರಣದ ಚಿಂತೆ, ಇಂತು ಕಂಡಿಹೇನೋ, ಇಂತು ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡಿಹೇನೋ, ಶಿವ ಚಿಂತೆ ಒಬ್ಬರನ್ನು ಕಾಣೇನು ಅಂತ ಹೇಳ್ತಾರೆ ಅವರು ಅಂಬಿಗರ ಚೌಡಯ್ಯನವರು. ಅಂದರೆ ಏನು ನಮ್ಮ ಆಲೋಚನೆಗಳು ಹೇಗಿರುತ್ತೆ, ನಾವು ಯಾವ್ಯಾವುದಕ್ಕೆ ಅಂಟ್ಕೊಳ್ತೀವಿ ಅನ್ನೋ ವಿಷಯಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅದೇ ಶಿವನೇ ಬೇಕು ನನಗೆ ಅಂತ ಹೇಳಿ ಅವನನ್ನು ಬೇಕೇ ಬೇಕು ನೀನು ಅಂತ ಹೇಳಿ ಯೋಚನೆ ಮಾಡುವಂಥವ್ರು ಎಷ್ಟು ಜನ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಹೇಳ್ತಾರೆ ಮಾನವರ ಚಿಂತನೆಗೆ, ಅದರ ಆಲೋಚನೆಗೆ, ಯೋಚನೆಗೆ ಕೊನೆಯೇ ಇಲ್ಲ. ಅದು ಕೊನೆ ಇಲ್ಲದಂತಹ ಆಲೋಚನೆಗಳೇ ಬರ್ತಾ ಇರುತ್ತೆ ನಮಗೆ. ಅವ್ರು ಹೇಳ್ತಾರೆ, ಬಡತನ ಇತ್ತು ಅಂದರೆ 3 ಹೊತ್ತು ಊಟಕ್ಕೆ ಏನಪ್ಪ ಮಾಡಲಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಏನೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ, ಒಂದಿಷ್ಟು ದುಡಿತಾರೆ, ಮಾಡ್ತಾರೆ, ಅದು ಕಳೆಯುತ್ತೆ, ಊಟ ಸಿಗುತ್ತೆ. ಊಟಕ್ಕೆಲ್ಲ ವ್ಯವಸ್ಥೆ ಆಗೋಯ್ತಲ್ಲ ಅಂದರೆ ಊಟ ಏನೋ ಆಯಿತು, ಅದರ ಬಟ್ಟೆ ಬೇಕಲ್ವಾ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಸಮಾಜದಲ್ಲಿ ಮರ್ಯಾದೆ, ಹಾಗೆ ಹೀಗೆ ಇದೆಲ್ಲ ತಲೆಯಲ್ಲಿ ಬರುತ್ತೆ. ಸರಿ, ಯಾವಾಗ ಬಟ್ಟೆ ಬರೇ ಚಿಂತೆ ಮಾಡ್ತೀವಿ, ಅವಾಗ ಊಟಕ್ಕೂ ತೊಂದರೆ ಇಲ್ಲ, ಬಟ್ಟೆಗೂ ತೊಂದರೆ ಇಲ್ಲ ಅಂತಂದರೆ ಏನೂ ಕಷ್ಟ ಇಲ್ಲ. ಅಂದರೆ ಸ್ವಲ್ಪ ಇವತ್ತಿಗೆಲ್ಲ ಆಗೋಗ್ಬಿಟ್ಟಿದೆ, ನಾಳೆಗೆ ಅಂತ ಹೇಳಿ ನನಗೆ ವಯಸ್ಸಾದ್ಮೇಲೆ ಹೇಗೆ ಅಂತ ಹೇಳಿ ನಾಳೆಗೂ ಸ್ವಲ್ಪ ಇಟ್ಕೊಂಡಿದ್ದರೆ ನಾಳೆ ಚಿಂತೆ ಇರಲ್ಲ ಅಲ್ವಾ ಅಂತ ಹೇಳಿ ಅದನ್ನು ನಾಳೆಗೆ ಕೂಡಿಡುವ ಆ ಒಂದು ಚಿಂತೆ, ಎಲ್ಲಿ ಕೂಡಿಸಿಡಬೇಕು, ಎಲ್ಲಿಡಬೇಕು, ಎಲ್ಲಿಟ್ಟರೆ ಬಡ್ಡಿ ಜಾಸ್ತಿ ಬರುತ್ತೆ, ಹಾಗೆ ಹೀಗೆ ಯಾವ ಬ್ಯಾಂಕಲ್ಲಿ ಇಡೋಣ, ಇದೆಲ್ಲ ಲೆಕ್ಕಾಚಾರ ಆಲೋಚನೆಗಳೆಲ್ಲ ಶುರು ಆಗ್ತದೆ. ಆಮೇಲೆಲ್ಲ ಗಳಿಸಿದ್ದನ್ನು ಉಳಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಉಳಿಸ್ಕೊಂಡ್ರೆ ಅದನ್ನು ಕೂಡಿಟ್ಟು ಹೇಗೆ ಅದನ್ನು ಮಲ್ಟಿಪ್ಲೈ ಮಾಡೋದು, ದ್ವಿಗುಣ ಮಾಡೋದು ಅಂತ ಹೇಳಿ ಬಹಳ ಜನ ಎಲ್ಲ ದ್ವಿಗುಣಗೊಳಿಸ್ಕೊಳ್ಳೋಕೆ ಹೋಗಿ ಬಹಳ ದುಡ್ಡನ್ನು ಕಳ್ಕೊಳ್ಳೋದು ನಾವು ನೋಡಿದ್ದೇವೆ. ಇವತ್ತು 1 ಲಕ್ಷ ಕೊಡಿ, ನಾಳೆ 2 ಲಕ್ಷ ಕೊಡ್ತೀವಿ, 1 ಕೋಟಿ ಕೊಡಿ, ನಾಳೆ ಇನ್ನೊಂದು 2 ಕೋಟಿ ಕೊಡ್ತೀವಿ, ಸರಿಗೆ ಟೋಪಿ ಹಾಕ್ತಾರೆ, ಯಾವುದೂ ಕೂಡ ಆಗೋದಿಲ್ಲ. ಇದೆಲ್ಲ ದ್ವಿಗುಣಗೊಳಿಸಲು ಹೋದವರ ಚಿಂತೆ. ಕೂಡಿಟ್ಟ ಮೇಲೆ ಆಯಿತು, ಎಲ್ಲ ಆಯಿತು, ಊಟಕ್ಕಿದೆ, ಬಟ್ಟೆಗಿದೆ, ನಾಳೆಗಿದೆ, ಚಿಂತೆ ಇಲ್ಲ, ಮನೆ ಇದೆ, ಎಲ್ಲ ಇದೆ, ಮದುವೆ ಮಾಡ್ಕೊಳ್ಳೋಣ ಅನಿಸುತ್ತೆ. ಆಯಿತು, ಮದುವೆಯ ಚಿಂತೆ, ಮದುವೆಯೂ ಆಯಿತು, ಮದುವೆ ಆದ ತಕ್ಷಣ ಚಿಂತೆ ಇನ್ನೊಂದು ಶುರು ಆಗುತ್ತೆ, ಏನು ನಂಗೆ ಮಕ್ಕಳು ಹುಟ್ಟುತ್ತಾರಾ ಇಲ್ವಾ, ಹುಟ್ಟಿದ್ರೆ ಗಂಡು ಮಕ್ಕಳು ಹುಡ್ತಾರಾ ಇಲ್ವಾ ಇದು ಚಿಂತೆ ಶುರುವಾಗುತ್ತೆ. ಅದು ಆಯಿತು, ಮಕ್ಕಳು ಹುಟ್ಬಿಟ್ರು, ಎಲ್ಲದೂ ನಡೀತು ಅಂತ ಹೇಳಿದ್ರೆ ಅವರೆಲ್ಲರ ಬದುಕಿನ ಚಿಂತೆ. ಅವ್ರಿಗೇನು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವರನ್ನು ಹೆಂಗೆ ಬೆಳೆಸಲಿ, ಅವ್ರಿಗೇನು ಮಾಡಲಿ, ಅವ್ರ ವಿವಾಹ ಹೇಗೆ ಮಾಡಲಿ, ಏನೆಲ್ಲ ಚಿಂತೆ. ಮಕ್ಕಳು ಹೇಳ್ತಾರೆ ಒಂದು ಗಾದೆ, ಮಕ್ಕಳು ಇಲ್ಲದೆ ಇದ್ದರೆ ಒಂದೇ ಚಿಂತೆ, ಮಕ್ಕಳಿಲ್ಲ ಅಂತ, ಮಕ್ಕಳಿದ್ದರೆ 1000 ಚಿಂತೆ ಅಂತ. ಅದು ಖಂಡಿತ ಸತ್ಯ. ಮಕ್ಕಳಿಲ್ದಿದ್ದರೆ ಒಂದೇ ಚಿಂತೆ, ನಾವು ಮಕ್ಕಳಿಲ್ಲ ಅಂತ, ಅದು ಬಿಟ್ಟು ಇನ್ನೇನು ಚಿಂತೆ ಇರೋಲ್ಲ. ಮಕ್ಕಳಿದ್ದವರಿಗೆ 1000 ಚಿಂತೆ, ಎಲ್ಲ ಚಿಂತೆ ಮಾಡಿ ಅವರನ್ನೂ ದಡ ಕಾಣಿಸಿದ್ರು ಅಂತ ಇಟ್ಕೊಳ್ಳಿ. ಅದೆಲ್ಲ ಅವರು ವಿವಾಹ ಮಾಡಿದ್ರು, ಅವರು ಎಜುಕೇಷನ್ ಆಯಿತು, ಇದು ಆಯಿತು, ಎಲ್ಲ ಆಯಿತು, ಎಲ್ಲ ಸರಿ ಹೋಯಿತು, ಇನ್ನೇನು ಚಿಂತೆ ಇಲ್ಲ ಅಂದರೆ ಗಳಿಸಿ ಕೂಡಿಟ್ಟಿದ್ದೀನಲ್ಲ ಅದು ಕಳೆದೋಗ್ಬಿಟ್ರೆ, ಆ ಬ್ಯಾಂಕ್ ಮುಚ್ಚೋಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಅವ್ನು ಯಾರಿಗೋ ಕೊಟ್ಟಿದ್ದೀನಿ ದುಡ್ಡು ಅದು ವಾಪಸ್ ಬರದೇ ಇದ್ದರೆ ಈ ಚಿಂತೆ ಶುರು ಆಗತ್ತೆ. ಆ ಚಿಂತೆನೂ ಆಯಿತು ಅಂತಂದರೆ ಎಲ್ಲವೂ ಆಗಿದೆ, ಏನೂ ಆಗಲಿಲ್ಲಪ್ಪ, ಎಲ್ಲ ನೆಟ್ಟಿಗಿದೆ, ನಮಗಿನ್ನೇನು ಚಿಂತೆನೇ ಇಲ್ಲ ಅಂತ ಹೇಳಿದ್ರೆ ಕೊನೆ ಚಿಂತೆ ಏನದು, ಯಾವಾಗ ಸಾಯ್ತೀನೋ ನಾನು ಗೊತ್ತಿಲ್ಲ, ಇಷ್ಟೊಂದೆಲ್ಲ ಮಾಡಿಟ್ಟಿದ್ದೀನಿ, ಇಷ್ಟೊಂದು ಮಾಡಿದ್ದೀನಿ, ಮನೆ ಮಾಡಿದ್ದೀನಿ, ದುಡ್ಡು ಮಾಡಿದ್ದೀನಿ, ಚಿನ್ನ ಮಾಡಿದ್ದೀನಿ, ಎಲ್ಲ ಮಾಡಿಟ್ಟಿದ್ದೀನಿ, ನಾನು ಸತ್ತೋಗ್ಬಿಟ್ರೆ ಏನು ಗತಿ, ಇದನ್ನು ಅನುಭವಿಸೋರು ಯಾರು, ಕೊನೆಯ ಚಿಂತೆ ಹೇಗೆ ಸಾಯ್ತೀನಿ, ಏನಾಗಿ ಸಾಯ್ಬೋದು, ಏನೇನೋ ಚಿಂತೆಗಳು. ಆ ಥರ ತುಂಬ ಯೋಚನೆ ಮಾಡೋರನ್ನು ನಾನು ನೋಡಿದ್ದೀನಿ. ಮೇಡಮ್ನವರೇ ನಾ ಹೇಗೆ ಸಾಯ್ತೀನಿ ಅಂದರೆ ನನಗೆ ಗೊತ್ತಿಲ್ಲ, ಅವನು ದೇವರಿದ್ದಾನೆ, ಅವನೇ ಬರೆದು ಕಳಿಸಿರ್ತಾನೆ, ಹೇಗೆ ಸಾಯ್ತೀರೋ ನೀವು ಅಂತ ಅವ್ನು ಕರ್ಕೊಂಡು ಹೋಗ್ತಾನೆ, ಹೆಂಗೆ ಕಳಿಸ್ದ ಹಂಗೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಅದು ಬಿಟ್ಟು ನಾವೇನು ಹೇಳಲಿಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಈಗ ಕೌನ್ಸಿಲಿಂಗ್ ಕ್ಲಾಸಲ್ಲಿ ಅವ್ರಿಗೆ ಆ ಥರ ಉತ್ತರ ಕೊಡ್ತಾ ಇರ್ತೀನಿ. ಅಂದರೆ ಮರಣದ ಚಿಂತೆ ಎಲ್ಲಕ್ಕಿಂತ ಹೆಚ್ಚು ದೊಡ್ಡದಾಗಿ ನಮ್ಮನ್ನು ಕಾಡುವಂತಹ ಚಿಂತೆ. ಯಾವಾಗ
ಯಾವಾಗ ಎಲ್ಲ ಇರುವುದನ್ನು ನನಗೆ ಗೊತ್ತಿರೋದು, ನಾನು ಕೂಡಿಟ್ಟಿದ್ದು, ನಾನು ಅಂಟಿಕೊಂಡಿರುವಂತಹದ್ದು, ಈ ಅಂಟಿನಿಂದ ಬಿಡುಗಡೆ ಪಡಿಬೇಕಲ್ವಾ. ಆ ಬಿಡುಗಡೆ ನಮಗೆ ಕಷ್ಟ ಆಗುತ್ತೆ, ಅದರಿಂದ ಮರಣದ ಚಿಂತೆ ಇರುತ್ತೆ. ಅದೇ ಅಬ್ದುಲ್ ಕಲಾಂ ಅವರು ಇಡೀ ಇಂಡಿಯಾದಲ್ಲಿ ಅವರು ಆದಾಗ ರಾಷ್ಟ್ರಪತಿಗಳಾಗಿದ್ದಾಗ ಸುಮಾರು 100 ಜನ ಜೀವನ್ಮುಕ್ತರನ್ನು, ಅಂದರೆ ಆ ದಿಕ್ಕಿನಲ್ಲಿ ಇರುವಂತಹ ಒಬ್ಬ ಸಿಕ್ಸ್ತ್ ಸೆನ್ಸ್ ಇರುವಂತಹವರನ್ನು ಹುಡುಕೊಂಡು ಓಡಾಡಿದ್ರು ಅವರು. ಆ ವಿಷಯ ನಮಗೆ ಗೊತ್ತು. ಹಾಗೆ ಅವ್ರು ಬಂದಾಗ ಸುದರ್ಶನ್ ಅಂತ ಹೇಳಿ ಒಬ್ಬರು ಡಾಕ್ಟ್ರು ಇದರಲ್ಲಿ ಕೆಲಸ ಮಾಡ್ತಾರಲ್ಲ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ಅವರನ್ನು ಕೂಡ ಭೇಟಿ ಮಾಡಿದರು ಇವರು ಅಬ್ದುಲ್ ಕಲಾಂಜಿ. ಆವಾಗ ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರಂತೆ, ಯಾವ ರೀತಿ, ಏನು ಯೋಚನೆ ಮಾಡ್ತೀರಾ ನೀವು, ಏನನ್ನು ಪ್ರಾರ್ಥನೆ ಮಾಡ್ತೀರಾ, ಬೆಳಗ್ಗೆ ಎದ್ದು ದೇವರ ಪ್ರಾರ್ಥನೆ ಏನು ಮಾಡ್ತೀರಾ ಅಂತ. ಆಗ ಒಬ್ಬರು ಹೇಳಿದ್ರಂತೆ, ಒಬ್ಬ ಸನ್ಯಾಸಿ ಹೇಳಿದ್ರಂತೆ ಅವರಿಗೆ, ನಾನು 3 ಪ್ರಾರ್ಥನೆ ಅಂದರೆ ಒಂದೇ ಶ್ಲೋಕ ಮಾಡ್ತೀನಿ, ಏನು ಮಾಡ್ತೀರಾ? ಅವ್ರು ಹೇಳಿದ್ರಂತೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಸದಾ ತವ ನಾಮಸ್ಮರಣಂ, ಇದು 3ನೇ ನಾನು ಕೇಳ್ಕೊಳ್ಳೋದು ಅಂತ. ಅವತ್ತೇ ಅವರು ಅದನ್ನು ಹಚ್ಚಿ 17 ವರ್ಷಗಳ ಕಾಲ APJ ಅಬ್ದುಲ್ ಕಲಾಂ ಅವರು ಈ ಒಂದು ಮಂತ್ರವನ್ನು ದೇವರ ಮುಂದೆ ಹೇಳ್ತಾ ಇದ್ರಂತೆ. ಇಷ್ಟೇ ವಿಷಯ, ಬಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಸದಾ ತವ ನಾಮಸ್ಮರಣಂ ಅಂತ ಹೇಳಿ. ಕೊನೆಗೆ ಅವರ ಸಾವನ್ನು ನಾವು ಗಮನಿಸಿದ್ವಿ ಅಲ್ವಾ. ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾ ಹಿ ಲಾಸ್ಟ್ ಹಿಸ್ ಬ್ರೆತ್. ಅದು ಹಾಗೆಯೇ ಏನಿಲ್ಲ, ಯಾರ ಕೈ ಕಾಲು ಹಿಡಿಲಿಲ್ಲ, ಏನೂ ಇಲ್ಲ, ಹಾಗೆಯೇ ಮಾತಾಡ್ತಾ ಈ ಪಾಸ್ಟ್ ಅವೇ, ಹೇಗೆ ಬಂದರೋ ಹಾಗೆ ಸರಿದು ಹೋದರು. ಅಲ್ಲ, ಅವು ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಅಂದರೆ ಎಂತಹ ಬಂಧನ ಇಲ್ಲದ ಜೀವನ ಆ ಒಬ್ಬ ವ್ಯಕ್ತಿಗಿತ್ತು. ಎಂತಹ ದೊಡ್ಡ ಸೈಂಟಿಸ್ಟು, ಎಂತಹ ಒಳ್ಳೆಯ ರಾಷ್ಟ್ರಪತಿಯಾಗಿದ್ದಂಥವರು, ಅಂತಹವರು ತಮ್ಮ ಮಕ್ಕಳ ಮುಂದೆ ಅವರಿಗೆ ಪಾಠ ಮಾಡ್ತಾನೆ ಈ ಪಾಸ್ಟವೇ. ಅಂದರೆ ನಮ್ಮ ಆಲೋಚನೆಗಳು ಯಾವ ರೀತಿ ಇರುತ್ತದೆ ಅದರಂತೆ ಆಗತ್ತೆ. ಯದ್ಭಾವಂ ತದ್ಭವತಿ ಅಂದರೆ ಏನು, ನಾವು ಹೇಗೆ ಆಲೋಚನೆ ಮಾಡ್ತೀವೋ ಅದರಂತಲ್ವ ನಮ್ಮ ಜೀವನ ನಡೆಯೋದು, ಹಾಗೆಯೇ ಜೀವನ ನಡೆಯುವಂತಹದ್ದು. ಹಾಗೆ ಅಂತಹ ವ್ಯಕ್ತಿ ಎಷ್ಟು ಆಧ್ಯಾತ್ಮಿಕವಾಗಿದ್ದರು ಅಂದರೆ ಒಬ್ರಿಗೂ ಗೊತ್ತಾಗ್ತಿರಲಿಲ್ಲ. ಹಾಗೆ ಅವರು ಇಡೀ ಇಂಡಿಯಾ ದೇಶದಲ್ಲಿ 100 ಜನ ಸನ್ಯಾಸಿ ಥರದ ಜೀವನ ನಡೆಸುವಂಥವ್ರನ್ನ ಭೇಟಿಯಾಗಿದ್ದಾರಂತೆ. ಅವ್ರ ಕೈಯಲ್ಲಿ 100 ಜನನ ಭೇಟಿ ಮಾಡಲಿಕ್ಕಾಯಿತು ಅಂತ ಒಂದು ವಿಷಯ ನಮಗೆ ಗೊತ್ತಿರೋ ಅಂಥದ್ದು. ಹೀಗೆ ಎಷ್ಟೊಂದು ವಿಷಯಗಳಿರುತ್ತೆ ಗೊತ್ತಾ. ಒಬ್ಬ ವ್ಯಕ್ತಿ ಆ ಹಂತಕ್ಕೆ, ಅಂದರೆ ಆಧ್ಯಾತ್ಮಿಕವಾಗಿ ನಾನು ಹೇಳ್ತಿರೋದು, ರಾಷ್ಟ್ರಪತಿ ಅಂತ ಉನ್ನತ ಹುದ್ದೆ ಅಂತ ನಾನು ಹೇಳ್ತಾ ಇಲ್ಲ, ಆಧ್ಯಾತ್ಮಿಕವಾಗಿ ಎಂತಹ ಪರಿಪೂರ್ಣ ಪರಿಶುದ್ಧ ಆತ್ಮವಾಗಿತ್ತು ಅದು ಅವರ ಜೀವನ ಅನ್ನೋದು ಆಶ್ಚರ್ಯ ತರಿಸುತ್ತೆ. ಹಾಗೆ ಮರಣದ ಚಿಂತೆ ಅದು ಒಂದು ದಿವಸ ಬಂದೇ ಬರುತ್ತೆ. ಆದರೆ ಆ ಶಿವನ ಬಗ್ಗೆ ಯಾರಾದರೂ ಚಿಂತನೆ ಮಾಡ್ತೀರಾ ಅಂತ ಅಂಬಿಗರ ಚೌಡಯ್ಯ ಕೇಳ್ತಾರೆ. ದೇವರೇ, ನಿನ್ನ ಗತಿ ಏನು, ಇಂಥವ್ರನ್ನೆಲ್ಲ ಹುಟ್ಟಿಸ್ಬಿಟ್ಟಿದ್ಯಾ, ಹೆಂಗಪ್ಪ ಇವ್ರನ್ನೆಲ್ಲ ನಿನ್ನ ಹತ್ರ ವಾಪಸ್ ಕರ್ಕೊಳ್ತೀಯ, ಯಾವ ಕಾಲಕ್ಕೆ ಕರ್ಕೊಳ್ತೀಯ, ಇವ್ರನ್ನೆಲ್ಲ ಪರಿಶುದ್ಧ ಮಾಡೋದು ಯಾವಾಗ ಅಂತ ಯಾರು ನಾವು ಯೋಚನೆ ಮಾಡ್ತೀವ, ಅವನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತೀವ? ಮಾಡಲ್ಲ. ಹೀಗೆ ಅಂಬಿಗರ ಚೌಡಯ್ಯ ಸದಾ ಬಗ್ಗೆ ಶಿವನ ಬಗ್ಗೆ ಆಲೋಚನೆ ಮಾಡಿ, ಆವಾಗ ನಮ್ಮ ಮನಸ್ಸು ಸಂಸ್ಕಾರದಲ್ಲಿ ನೆಲೆಗೊಳ್ಳುತ್ತೆ. ನಮ್ಮ ಮನಸ್ಸು ಎಷ್ಟು ಸಂಸ್ಕಾರಗೊಳ್ಳುತ್ತೋ ಅಷ್ಟು ನಮ್ಮ ಸಾಧನೆಯ ಜೀವಿತ ಮುಂದುವರಿಯುತ್ತೆ. ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕೆ ಮನಸ್ಸು ಸಂಸ್ಕಾರಗೊಳ್ಳುವ ಕಡೆಗೆ ನಮ್ಮ ಗಮನ ಇರಬೇಕು. ನಮ್ಮ ಆಲೋಚನೆಗಳೆಲ್ಲ ನಮ್ಮ ಸಂಸ್ಕಾರದ ಕಡೆಗೆ ಇರಬೇಕು. ಯಾವ ಸಂಸ್ಕಾರವನ್ನು ಕೊಟ್ಟರೆ, ನನ್ನ ಮನಸ್ಸಿಗೆ ಕೊಟ್ಟರೆ ಆಗ ನನ್ನ ಸಾಧನೆಯ ಜೀವನ ಮುಂದುವರಿಯುತ್ತೆ ಅನ್ನೋದನ್ನು ಗಮನ ಇಟ್ಟು ಆವಾಗ ಶಿವನ ಬಗ್ಗೆ ನಮಗೆ ಯೋಚನೆ ಬರುತ್ತೆ. ಇಲ್ಲದಿದ್ದರೆ ಇಲ್ಲ. ಇನ್ನೊಂದು ಶ್ಲೋಕವನ್ನು, ಅಂದರೆ ವಚನವನ್ನೇ ನೋಡೋಣ. ಘಟದೊಳಗೆ ತೋರುವ ಸೂರ್ಯನಂತೆ ಎಲ್ಲರೊಳಗೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು ಅಲ್ವಾ. ಅವ್ರು ಹೇಳ್ತಾರೆ, ಇದ್ದರೇನು ಸರ್ವರಿಗೂ ಸಾಧ್ಯವಲ್ಲ, ಮುಟ್ಟದು ಅದು ಕೂಡುವಡೆ ಗುರುವಿಂದಲ್ಲದಾಗದು ಕಾಣ ಕಲಿದೇವ ಅಂತ ಹೇಳಿ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಘಟದೊಳಗೆ ತೋರುವ ಸೂರ್ಯನಂತೆ. ಘಟ ಅಂದರೆ ಮಡಿಕೆಯಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಸೂರ್ಯನ ಬೆಳಕಿನಲ್ಲಿ ಇಟ್ಟರೆ ಅದರೊಳಗೆ ಸೂರ್ಯ ಕಾಣಿಸ್ತಾನೆ. ಕಾಣುತ್ತೋ ಇಲ್ಲವೋ? ಅಥವಾ ಘಟ ಅಂದರೆ ಅದೇ ಆಗಬೇಕು ಅಂತಿಲ್ಲ, ಒಂದು ಕೆರೆ, ಒಂದು ಬಾವಿ, ಒಂದು ಯಾವುದ್ರಲ್ಲಾದರೂ ನೀವು ಬಗ್ಗೆ ನೋಡಿದಾಗ ಹಗಲೊತ್ತಿನಲ್ಲಿ ಸೂರ್ಯ ಇರುವಾಗ ಸೂರ್ಯ ಅದರೊಳಗಡೆ ಕಾಣಿಸ್ತಾನೆ. ಘಟದೊಳಗೆ ತೋರುವ ಸೂರ್ಯನಂತೆ ಅವನು ಕಾಣಿಸ್ತಾನೆ. ನಮಗೆ ಮೇಲೆ ನೋಡಿದ್ರೂ ಸೂರ್ಯ ಕಾಣಿಸ್ತಾನೆ, ಕೆಳಗಡೆ ನೀರಲ್ಲಿ ನೋಡಿದ್ರೂ ಸೂರ್ಯ ಕಾಣಿಸ್ತಾನೆ. ಎಲ್ಲರೊಳಗೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು. ಹೇಗೆ ಆ ಸೂರ್ಯ ಎಲ್ಲ ಕಡೆಯೂ ಇದ್ದಾನೆಯೋ
ಅದೇ ರೀತಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಶಿವನಿದ್ದಾನೆ, ಅವನ ಚೈತನ್ಯವಿದೆ. ಅವನಿಲ್ಲದೇ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ, ನಾವು ಎದ್ದು ಓಡಾಡೋಕ್ಕಾಗಲ್ಲ, ನಾವು ಬದುಕಿರೋಕ್ಕಾಗಲ್ಲ, ಆಲೋಚನೆ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಅವನ ಶಕ್ತಿಯನ್ನು ಉಪಯೋಗಿಸ್ಕೊಂಡೆ ನಾವು ಮಾಡ್ತಿರೋದು, ಆತ್ಮನ ಶಕ್ತಿಯನ್ನು ಉಪಯೋಗಿಸಿಯೇ ನಾವೆಲ್ಲ ಬದುಕ್ತಿರೋದು. ಅದನ್ನು ಮಿಸ್ಯೂಸ್ ಮಾಡ್ತಿರೋದು ನಾವೇನೆ. ಹಾಗಾಗಿ ಅವನ ಚೈತನ್ಯ ಈ ಪ್ರತಿಯೊಬ್ಬರಲ್ಲೂ ಇದೆ. ಇದ್ದರೇನು ಅದನ್ನು ಮುಟ್ಟಲು ಸರ್ವರಿಗೂ ಸಾಧ್ಯವಿಲ್ಲ. ಅದನ್ನು ಹೇಳ್ತಾರೆ, ಮುಟ್ಟಿ ಮುಟ್ಟದು ಅದು ಕೂಡು ಒಡೆ ಗುರುವಿಂದಲ್ಲದಾಗದು ಕಾಣ ಕಲಿದೇವ ಅಂತ ಹೇಳ್ತಾರೆ. ಅಂದರೆ ಒಂದು ಮಡಕೆಯಲ್ಲಿ ನೀರು ತುಂಬಿಸ್ಬಿಟ್ಟು ಬಿಸಿಲಲ್ಲಿಟ್ಟರೆ ಆ ಮಡಕೆಯಲ್ಲಿ ಸೂರ್ಯ ಕಾಣಿಸ್ತಾನೆ. ಅದೇ ರೀತಿ ನೀವು ಎಷ್ಟು ಮಡಕೆ ಇಡ್ತೀರಾ? 1,000 ಮಡಕೆ ಇಡ್ತೀರಾ, 1,00,000 ಮಡಕೆ ಇಡ್ತೀರಾ, ಕೋಟಿ ಮಡಕೆ ಇಡ್ತೀರಾ, ಎಲ್ಲದರಲ್ಲೂ ಸೂರ್ಯ ಕಾಣಿಸ್ತಾನೆ. ಕಾಣಲ್ಲ ಅಂತ ಇಲ್ಲವೇ ಇಲ್ಲ. ಅಂದರೆ ಎಷ್ಟು ಜೀವಿಗಳಿದ್ದಾರೋ, ಈಗ ನಾನು ನನ್ನ ಒಳಗೆ ಬರೀ ಸೂರ್ಯ ಇದ್ದಾನೆ ಅಂತ ಅಲ್ಲ, ಇಲ್ಲೆಲ್ಲ ಕೂತಿರೋ ಎಲ್ಲರಲ್ಲೂ ಇದ್ದಾನೆ ಅಲ್ವಾ? ಎಷ್ಟು ಲಕ್ಷ ಜೀವಿಗಳಿದೆ, ಎಷ್ಟು ಕೋಟಿ ಜೀವಿಗಳಿದೆ, ಎಲ್ಲರಲ್ಲೂ ದೇವನಿದ್ದಾನೆ, ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಅದೇ ರೀತಿ ಎಷ್ಟು ಮಡಕೆಯಲ್ಲಿ ನೀರು ತುಂಬಿಸಿಟ್ರೂ ಕೂಡ ಸೂರ್ಯನ ನೋಡಬಹುದು. ಸೂರ್ಯ ಕಾಣಿಸ್ತಾನೆ, ಮೇಲ್ಗಡೆನೂ ಸೂರ್ಯ ಕಾಣ್ತಾನೆ, ಕೆಳಗಡೆನೂ ಸೂರ್ಯ ಕಾಣ್ತಾನೆ. ಮೇಲಿರೋ ಸೂರ್ಯನ ಮುಟ್ಟಕ್ಕಾಗಲ್ಲ, ಕೆಳಗಡೆ ಇರೋ ಸೂರ್ಯನ ಮುಟ್ಬೋದಲ್ವ ಅಂತ ಹೇಳಿ ನಾವು ಪ್ರತಿಯೊಬ್ಬರು ಕೂಡ ನಾವೇನು ಮಾಡ್ತೀವಿ? ಆ ನೀರಿನಲ್ಲಿ ಕೈ ಇಡ್ತೇವೆ. ನೀರಲ್ಲಿ ಕೈ ಇಟ್ಟರೆ ಸೂರ್ಯ ಸಿಗ್ತಾನ? ಘಟದಲ್ಲಿರುವಂತಹ ಸೂರ್ಯ ನಿಮ್ಮ ಕೈಗೆ ಸಿಗುತ್ತಾನ? ಸಿಗಲ್ಲ. ಈ ಶಿವ ಚೈತನ್ಯವನ್ನು ಎಲ್ರಿಗೂ ಮುಟ್ಟಕ್ಕಾಗಲ್ಲ. ಯಾಕೆ ಅಂದರೆ ಮಡಕೆಯಲ್ಲಿ ಕೈ ಹಾಕಿದ್ರೆ ನೀರು ಸಿಗುತ್ತೆ, ಸೂರ್ಯ ಸಿಗಲ್ಲ. ನೀರನ್ನು ಮುಟ್ತೀವಿ, ಆದರೆ ಸೂರ್ಯನ ಮುಟ್ಟಕ್ಕಾಗಲ್ಲ. ಅಲ್ಲಿ ಕಾಣುವ ಸೂರ್ಯನನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾವಾಗ ಮುಟ್ಟೋದಕ್ಕೆ ಸಾಧ್ಯ ನಮಗೆ? ಆ ನೀರಲ್ಲಿರೋ ಸೂರ್ಯನ ಕೂಡ ಮುಟ್ಟಬಹುದಲ್ವಾ? ಮುಟ್ಟೋದು ಯಾವಾಗ ಸಾಧ್ಯ ಅಂತ ಹೇಳಿದರೆ, ಸರಿಯಾದ ಗುರು ದೊರಕಿದಾಗ. ಸರಿಯಾದ ಗುರು ದೊರಕಿದಾಗ ನೀರಲ್ಲಿರುವ ಸೂರ್ಯನನ್ನೇನು ಮೇಲಿರುವ ಸೂರ್ಯನನ್ನು ಮುಟ್ಟಬಹುದು. ಆ ಶಕ್ತಿ ಚೈತನ್ಯವನ್ನು ಗುರುವಿನ ಮುಖಾಂತರ ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಕೂಡ ಹುಟ್ಟಿದ ಪ್ರತಿಯೊಂದು ಜೀವಿಯಲ್ಲಿಯೂ ಶಿವ ಚೈತನ್ಯವಿದೆ. ಆ ಚೈತನ್ಯ ಇಲ್ಲದೇ ಇದ್ದರೆ ನಾವು ಏನೂ ಅಲ್ಲ. ಹಾಗಾಗಿ ಜಡ ವಸ್ತು ಅಂತಿಲ್ಲ, ಚರಾಚರ ವಸ್ತುಗಳೆಲ್ಲದರಲ್ಲಿಯೂ ಕೂಡ ಶಿವ ಚೈತನ್ಯವಿದೆ. ಆ ಏಕ ಚೈತನ್ಯದ ಶಕ್ತಿಯಿಂದಲೇ ನಾವು ಇಡೀ ವಿಶ್ವ ನಡೀತಾ ಇರೋವಂಥದ್ದು. ಅದಿಲ್ಲದಿದ್ದರೆ ನಡೆಯೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಶಿವ ಚೈತನ್ಯವಿದೆ. ಆದರೆ ಎಲ್ರಿಗೂ ಶಿವನನ್ನು ಮುಟ್ಟೋಕ್ಕೆ ಸಾಧ್ಯ ಆಗಿದೆಯಾ ಅಂದರೆ ಸಾಧ್ಯ ಆಗಿಲ್ಲ. ಸಾಧ್ಯ ಯಾವಾಗತ್ತೆ? ಒಬ್ಬ ಗುರು ದೊರಕ್ತಾರೆ. ಅಂದರೆ ನಮ್ಮ ಸಾಧನೆ ಆ ಹಂತಕ್ಕೆ ಹೋದಾಗ ಯಾರು ಗುರುವಿನ ರೂಪದಲ್ಲಿ ಬರ್ತಾರೆ ನಮಗೆ ಗೊತ್ತಿಲ್ಲ. ಒಬ್ಬ ಗುರು ದೊರಕ್ತಾರೆ, ಆವಾಗ ಆ ಸೂರ್ಯನನ್ನು ಮುಟ್ಟೋದಕ್ಕೆ ಅಂದರೆ ಆ ಶಿವ ಚೈತನ್ಯವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಆ ಚೈತನ್ಯವನ್ನೇ ನಿಜವಾದ ಸೂರ್ಯನ್ನೇ ಮುಟ್ಟಬಹುದು. ಅದಕ್ಕೆ ಗುರುವಿನ ಅಗತ್ಯವಿದೆ. ಅಂದರೆ ಆತ್ಮದರ್ಶನಕ್ಕೆ ಗುರುವಿನ ಮಾರ್ಗದರ್ಶನ ಅಗತ್ಯ ಅನ್ನುವಂತಹ ಮಾತನ್ನು ಈ ಒಬ್ಬ ಶರಣರು ಹೇಳ್ತಾರೆ. ಅದಕ್ಕೆ ಮಡಿವಾಳ ಮಾಚಯ್ಯನವರು ಹೇಳೋದು ಅದನ್ನೇ. ಅಂದರೆ ಒಬ್ಬ ಗುರು ದೊರಕಿದಾಗ ನಿನ್ನ ಆತ್ಮದ ದರ್ಶನಕ್ಕೆ ನಿನಗೆ ದಾರಿಯನ್ನು ತೋರಿಸ್ತಾರೆ, ಅಂತರಂಗದಲ್ಲಿ ಹೇಗೆ ಸಾಧನೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ತೋರಿಸ್ತಾರೆ ಅಂತ ಹೇಳ್ತಾ ಅವರು ಇಷ್ಟು ಸತ್ಯವಾದಂತಹ ವಿಷಯವನ್ನು ಹೇಳ್ತಾರೆ. ಮುಂದಿನ ಇದನ್ನು ಶ್ಲೋಕ ನೋಡೋಣ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆ ಅಯ್ಯ, ನಿನ್ನ ಸುತ್ತುತ್ತಿರುವುದು ನನ್ನ ಮನಸ್ಸು ನೋಡಯ್ಯ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು ಕಂಡಯ್ಯ. ಜಗವು ನಿನ್ನೊಳಗೆ, ನೀನು ನನ್ನೊಳಗೆ, ಕರಿಯ ಕನ್ನಡಿಯೊಳಗೆ ಅಡಗಿದಂತಯ್ಯ. ನೀನು ಎನ್ನ ಒಳಗೆ ಅಡಗಿದೆ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ ಅವರು. ಎಂಥ ಮಾತು ಗೊತ್ತಾ? ಒಂದು ಆನೆಯನ್ನು ಆ ಒಂದು ಕನ್ನಡಿಯಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯವ ಅಂದರೆ ಸಾಧ್ಯ. ಅದೇ ರೀತಿಯಲ್ಲಿ ವಿಶ್ವದಲ್ಲಿರುವಂತಹ ವಿಶ್ವ ಚೈತನ್ಯ, ವಿಶ್ವದ ಒಳಗೂ ಇರುವ ಹೊರಗೂ ಇರುವ ಆ ಚೈತನ್ಯವನ್ನು ನಮ್ಮ ಹೃದಯದಲ್ಲಿ ಹಿಡಿದಿಡಬಹುದು. ಆ ವಿಷಯವನ್ನು ಬಸವಣ್ಣವ್ರು ಹೇಳ್ತಾರೆ. ಇಡೀ ಪ್ರಪಂಚವನ್ನೇ ನಿನ್ನ ಮಾಯೆ ಆವರಿಸ್ಕೊಂಡಿದೆ. ಅಂದರೆ ಮಾಯೆ ಆವರಿಸಿದೆ ಅಂದರೆ ಅವನಿಲ್ಲದೆ ಪ್ರಪಂಚ ಇಲ್ಲ. ಅವನು ಪ್ರಪಂಚದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆ ಚೈತನ್ಯ ಅದು ತಾನೇ ಒಂದು ಚೌಕಟ್ಟನ್ನು ಹಾಕಿಕೊಂಡು ಇಡೀ ಸೃಷ್ಟಿಯನ್ನು ಮಾಡ್ದ. ಅದರ ಬರೀ ಆ ಚೌಕಟ್ಟಿನ ಒಳಗಿರುವ ಸೃಷ್ಟಿಯಲ್ಲಿ ಮಾತ್ರ ಅವನಿದ್ದಾನೆ ಅಂತಲ್ಲ, ಅದರ ಹೊರಗೂ ಅವನಿದ್ದಾನೆ. ಹಾಗಾಗಿ ಆ ಚೈತನ್ಯದ ಬಗ್ಗೆ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ನೀನು ಎಲ್ಲ ಕಡೆಯೂ ಇದೆಯಾ, ನೀನು ಆ ಸೃಷ್ಟಿಯ ಒಳಗೂ ಇದೆಯಾ, ಸೃಷ್ಟಿಯ ಹೊರಗೂ ಇದ್ದೀಯಾ ನೀನು ಅಂತ ಹೇಳ್ತಾ, ಮಾಯೆ ಇಡೀ ಸೃಷ್ಟಿಯ ಒಳಗೆ ವ್ಯಾಪಿಸಿಕೊಂಡಿದೆ. ಅಂದರೆ ಆ ಶಿವನನ್ನೇ
ನಮ್ಮ ಅಂತರಂಗದಲ್ಲಿ ಅಡಗಿಸಿಕೊಳ್ಳುವವನನ್ನು ಭಕ್ತ ಅಂತ ಕರೆಯೋದು. ಹೊರಗೆಲ್ಲ ಇರುವ ಶಿವನನ್ನು, ಅವನನ್ನು ಗಮನಿಸಿ ಅವನನ್ನು ತನ್ನ ಹೃದಯದ ಒಳಗಡೆ ನೋಡುವವನು ಭಕ್ತ ಆಗ್ತಾನೆ. ಈಗ ನಮ್ಮ ಹೃದಯದಲ್ಲೂ ಆತ್ಮ ಇದೆ, ನಮ್ಮ ಹೃದಯದಲ್ಲೂ ಶಿವ ಇದ್ದಾನೆ. ಆದರೆ ಅದನ್ನು ನಮಗೆ ನೋಡಲಿಕ್ಕಾಗಿದೆಯಾ? ಅದನ್ನು ಅನುಭವಿಸ್ಲಿಕ್ಕಾಗಿದೆಯಾ? ಆಗಿಲ್ಲ. ಯಾಕೆ ಅಂದರೆ ಅದನ್ನು ಇವನು ಮಾತ್ರ, ಭಕ್ತ ಮಾತ್ರ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಭಕ್ತ ಸ್ವಲ್ಪ ಆಲೋಚನೆ ಮಾಡಿದರೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ವ್ಯಷ್ಟಿ ಸಮಷ್ಟಿಯಲ್ಲೇ ಅಡಗಿದೆ. ಅಂದರೆ ಎಲ್ಲ ಒಬ್ಬ ವ್ಯಕ್ತಿಯ ಒಳಗಿರುವಂತಹ ಶಿವ ಹೊರಗೂ ಇದ್ದಾನೆ, ಹೊರಗಿರುವಂತಹ ಶಿವ ಒಳಗೂ ಇದ್ದಾನೆ. ಹೇಗೆ ಸಾಧ್ಯ ಇದು? ಅವರೇ ಹೇಳ್ತಾರೆ ಹೇಗೆ ಸಾಧ್ಯ ಇದು ಅಂದರೆ, ಸಮಷ್ಟಿಯಲ್ಲಿಯೇ ವ್ಯಷ್ಟಿ ಅಡಗುತ್ತೆ. ಅದೊಂದು ಮಹಾ ಅದ್ಭುತವಾದಂತಹ ವಿಚಾರ. ಅಂದರೆ ಹೊರಗೆ ಎಲ್ಲದರ ಒಳ ಚೈತನ್ಯವಾಗಿರುವಂತಹ ಶಿವ ನಮ್ಮ ಒಳಗೂ ಒಳಗಿನ ಚೈತನ್ಯವಾಗಿ ಆತ್ಮನಾಗಿ ಇದ್ದಾನೆ. ಆತ್ಮ ಇದೆ ಅಂತ ನಮಗೆ ಗೊತ್ತಿದೆ, ಆದರೆ ಆ ಆತ್ಮನ ಪರಿಚಯ ನಮಗಾಗಿದೆಯಾ? ಅದು ಮುಖ್ಯ. ಇದೆ ಅನ್ನೋದು ಗೊತ್ತಿದ್ದರೆ ಸಾಲದು, ಅವನನ್ನು ಸಾಕ್ಷಾತ್ತಾಗಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಗಿದೆಯಾ? ಭಕ್ತರಿಗೆ ಅದು ಸಾಧ್ಯವಾಗುತ್ತೆ. ವ್ಯಷ್ಟಿಯಲ್ಲಿರುವಂತಹ ಆ ಶಿವ ಸಮಷ್ಟಿಯಲ್ಲಿಯೂ ಅವನೇ ಇದ್ದಾನೆ, ಸಮಷ್ಟಿಯಲ್ಲಿರುವ ಶಿವ ವ್ಯಷ್ಟಿಯಲ್ಲಿಯೂ ಇದ್ದಾನೆ. ಅಂದರೆ ಒಬ್ಬ ವ್ಯಕ್ತಿಯ ಒಳಗೆ ಆತ್ಮವಾಗಿ ಉಳಿದಿರುವಂತಹ ಆ ಶಿವನನ್ನು ಕಾಣಬೇಕು ನಾವು. ಕಾಣದರೆ ನಮ್ಮ ಜೀವನ ಪರಿಪೂರ್ಣ ಆಗಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ. ಹಾಗಾಗಿ ಶಾಂತನಾದ ಈ ಜೀವನಿಗೆ ಶಿವಧ್ಯಾನದಿಂದ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಶಾಂತನಾದಂತಹ ಜೀವ ಅಂದರೆ ಎಲ್ಲವನ್ನು ಬಿಟ್ಟು, ಶಿವನೇ ಬಿಟ್ಟು, ಅವನನ್ನು ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳಿ ಅವನನ್ನೇ ನಂಬಿದಂತಹ ಒಬ್ಬ ಭಕ್ತನಿಗೆ ಇದು ಸಾಧ್ಯವಾಗತ್ತೆ. ತನ್ನ ಒಳಗೆ ಆ ಶಿವನನ್ನು ನೋಡುವಂತಹ ಒಂದು ಸ್ಥಿತಿ ಅವನಿಗೆ ಬರುತ್ತೆ ಅಂತ ಹೇಳ್ತಾರೆ. ಶಿವ ಧ್ಯಾನದಿಂದ ಸಾಧ್ಯವಾಗತ್ತೆ ಅಂತ. ದೇವರು ಜಗದ ತುಂಬ ವ್ಯಾಪಿಸಿದ್ದಾನೆ, ಆದರೆ ಅಂತಹವನನ್ನು ನಮ್ಮ ಹೃದಯದ ಗುಹೆಯಲ್ಲಿ ಒಂದು ಅಂಗುಲ ಇರುವಂತಹ ಆ ಒಂದು ಆಧ್ಯಾತ್ಮಿಕ ಹೃದಯದಲ್ಲಿ ಅವನನ್ನು ನಾವು ಅಡಗಿಸಿಟ್ಕೊಂಡಿದ್ದೇವೆ ಅಂತಂದರೆ, ಅವಾಗ ನಮ್ಮ ಹೃದಯ ಕಮಲದಲ್ಲೇ ನೀನು ಇದೆಯಲ್ಲ ಅಂತ ಕೇಳ್ತಾರಲ್ಲ, ಹೇಗೆ ಸಾಧ್ಯ ಆಯಿತು ಅಂದರೆ ಅದಕ್ಕಿನ್ನಿ ಯಾವ ಒಂದು ಉದಾಹರಣೆನೂ ಕೊಡೋಕ್ಕಾಗಲ್ಲ. ನಾವು ಎಷ್ಟು ಸಲ ಆಲೋಚನೆ ಮಾಡ್ತೀವಲ್ವ, ಆತ್ಮ ಅನ್ನೋದು ನಮ್ಮ ಒಳಗೆ ಹೇಗಿದೆ, ಅದನ್ನು ಈ ಒಂದು ಶರೀರಕ್ಕೆ ಅದು ಚೈತನ್ಯ ಶಕ್ತಿ ಕೊಡ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಆದರೆ ಅದನ್ನು ನೋಡಬೇಕಲ್ವ ನಾವು. ಹೊರಗೆಲ್ಲ ಇರುವಂಥದ್ದನ್ನು ಅವಾಗ ನಮ್ಮೊಳಗೆ ಆತ್ಮನನ್ನು ನೋಡಿದಾಗ ಮಾತ್ರ ಹೊರಗಡೆ ಎಲ್ಲರಲ್ಲಿ ಆತ್ಮವನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿವರೆಗೆ ಆಗಲ್ಲ. ಹಾಗಾಗಿ ಇದನ್ನು ನೋಡಲಿಕ್ಕೆ ನಮ್ಮ ಪ್ರಯತ್ನ ಎಷ್ಟು ನಡೀತಾ ಇದೆ. ಆದರೆ ಬಸವಣ್ಣವ್ರು ಹೇಳ್ತಾರೆ ಇದು ಸಾಧ್ಯ ಆಗತ್ತೆ ಅಂತ. ಹೇಗೆ ಅಂದರೆ ಕರಿಯ ಕನ್ನಡಿಯಲ್ಲಿ ಅಡಗಿಸಿದಂತೆ ಅಂತ ಹೇಳಿ. ಅಂದರೆ ಒಂದು ಪುಟ್ಟ ಅಂಗೈಯಗಲದ ಕನ್ನಡಿಯಲ್ಲಿ ಅಷ್ಟು ದೊಡ್ಡ ಆನೆಯನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆ ಕನ್ನಡಿಯನ್ನು ಅದರ ಆನೆಯ ಎದುರಿಗೆ ಹಿಡಿದ್ರೆ ಆ ಇಡೀ ಆನೆಯನ್ನು ಕನ್ನಡಿಯ ಒಳಗಡೆ ನಾವು ನೋಡಬಹುದು. ಕರಿಯ ಕನ್ನಡಿಯಲ್ಲಿ ಅಡಗಿಸಿದಂತೆ ಹಿಡಿಬಹುದು ಅಂತ. ಅಂದರೆ ಆನೆಯ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂತೆ ಆಗತ್ತಲ್ವ. ಅದೇ ರೀತಿ ವಿಶ್ವವ್ಯಾಪಕನಾದಂತಹ ಶಿವನನ್ನು ತನ್ನ ಅಂಗುಷ್ಟ ಮಾತ್ರದ ಹೃದಯದಲ್ಲಿ ಸೆರೆ ಹಿಡಿದಿದ್ದೇನೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಅವನನ್ನು ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ, ಅವನೊಡನೆ ಇದ್ದೇನೆ, ಅವನನ್ನೇ ಅನುಭವಿಸ್ತಾ ಇದ್ದೇನೆ, ಅವನ ಜೀವನವನ್ನೇ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಅವರು ಬಸವಣ್ಣವ್ರು ಹೇಳ್ತಾರೆ. ಎಂತಹ ಉಪಮೆ ಅಂದರೆ, ಹೇಗೆ ಸಾಧ್ಯ ಒಂದು ಕರಿಯನ್ನು ಕನ್ನಡಿಯಲ್ಲಿ ಹಿಡಿಯೋದು ಅಂದರೆ ಈ ರೀತಿ. ಅಂದರೆ ನಾವು ಹೇಗೆ ಈ ವಿಶ್ವದಲ್ಲಿರುವ ವಿಶ್ವ ಚೈತನ್ಯವನ್ನು ನಮ್ಮ ಹೃದಯದಲ್ಲಿ ಒಂದು ಅಂಗುಷ್ಟ ಮಾತ್ರದ ಆ ಆಧ್ಯಾತ್ಮಿಕ ಹೃದಯದಲ್ಲಿ ಹಿಡಿದಿಡಬಹುದು ಅಂದರೆ ಸಾಧ್ಯ ಇದೆ. ಅದು ಇದೆ, ಅದನ್ನು ಗಮನಿಸುವ, ಅದನ್ನು ನೋಡುವ, ಅದರೊಂದಿಗಿರುವ, ಅನುಭವಿಸುವ ಶಕ್ತಿ ನಮಗೆ ಬರಬೇಕು. ಆ ಶಕ್ತಿ ಬರೋದು ಭಕ್ತಿಯಿಂದ ಅಂತ ಹೇಳಿ ಶರಣರು ಹೇಳ್ತಾರೆ. ಇಂತಹ ದೇವರನ್ನು ಹಿಡಿದಿಟ್ಟಂತಹ ಅನುಭವ, ಆತ್ಮವಿಶ್ವಾಸ ಕೂಡ ಬೇಕಾಗತ್ತೆ. ಆ ದೇವರು ನನ್ನೊಳಗಿದ್ದಾನೆ ಅಂತ ಹೇಳಿಕೊಳ್ಳುವ ಆತ್ಮವಿಶ್ವಾಸ ಕೂಡ ಬೇಕಾಗತ್ತೆ. ಅದಕ್ಕೆ ತಕ್ಕ ಸಾಧನೆ ಬೇಕಾಗತ್ತೆ. ಆ ಸಾಧನೆಗೆ ಒಳಗು ಮಾಡುವುದು ನಮ್ಮ ಮನಸ್ಸು. ಮನಸ್ಸಿನ ಆಲೋಚನೆಗಳಂತೆ ನಾವು ನಡ್ಕೊಳ್ತೇವೆ, ಅದರ ಆಲೋಚನೆಯಂತೆ ನಮ್ಮ ಜೀವನ ನಡೆಯುತ್ತೆ, ನಮ್ಮ ಸಾಧನೆ ನಡೆಯುತ್ತೆ. ಹಾಗಾಗಿ ನಮ್ಮ ಆಲೋಚನೆಗಳು ಸರಿ ಇದ್ದಾಗ ಈ ಒಂದು ಕೆಲಸ ಅಂದರೆ ಆ ಭಕ್ತಿ ಆ ಮಾರ್ಗಕ್ಕೂ ಹೋಗೋದಕ್ಕೆ ಸಾಧ್ಯ. ಯಾವುದೇ ಮಾರ್ಗದಿಂದ ಹೋದರೂ ದೇವರು ಸಿಗ್ತಾನೆ, ಅದರಲ್ಲಿ ಅನುಮಾನವೇ ಬೇಡ. ಬರೀ ಭಕ್ತಿ ಮಾರ್ಗ ಅಂತ ಹೇಳೇ ಇಲ್ಲ. ಭಕ್ತನೊಬ್ಬ ಇಲ್ಲಿ ತಾನು ದೇವನಾಗುವ ರೀತಿ ಇದು ಅಂತ ಹೇಳ್ತಾರೆ. ಅಂದರೆ ಆ ಅರ್ಪಣೆ, ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಳ್ಳುವಂತಹ ಅರ್ಪಣೆ ಇದೆಯಲ್ಲ, ಆ ಅರ್ಪಣೆ ಬೇಕಾಗತ್ತೆ, ಸಾಧನೆ ಬೇಕಾಗತ್ತೆ. ಅದು ಯಾವ ಹಂತ ಅಂದರೆ ತಾನೇ ದೇವನಾಗುವಂತಹ ಒಂದು ಸ್ಥಿತಿ.
ಅಂದರೆ ಭಕ್ತ ಭಗವಂತನಾಗುವ ಪರಿ ಅದು, ಅವನೇ ಭಗವಂತನಾಗಿ ಬಿಡ್ತಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನೊಂದು ಇದನ್ನು ನೋಡೋಣ. ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ, ಇಂತಿ ತ್ರಿವಿಧವೂ ನಿಮ್ಮದೆಂದು ಅರಿತ ಬಳಿಕ ನನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣ ಅವ್ರು ಹೇಳ್ತಾರೆ. ಅಂದರೆ ನನಗೆ ಬೇರೆ ಯೋಚನೆ ಮಾಡಲಿಕ್ಕೆ ಏನೂ ಇಲ್ಲವೇ ಇಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳು ಯಾವ ಹಂತಕ್ಕೆ ಪರಿಶುದ್ಧಗೊಳ್ಳಬೇಕು ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ಕೊಡ್ತಾರೆ ನಮಗೆ. ಬಸವಣ್ಣ ಅವ್ರು ಹೇಳ್ತಾರೆ, ನನ್ನ ತನು ಮನ ಧನ ಎಲ್ಲವನ್ನು ದೇವರಿಗೆ ಅರ್ಪಿಸ್ಬಿಟ್ಟಿದ್ದೇನೆ. ನನಗೆ ನನ್ನದು ಅಂತ ಏನೂ ಇಲ್ಲ. ನನ್ನ ಶರೀರವೂ ಅವನ ಕೆಲಸಕ್ಕೆ, ನನ್ನ ಮನಸ್ಸು ಕೂಡ ಅವನಿಗಾಗಿಯೇ, ನನಗೆಲ್ಲವೂ ನಾನೇನಾದ್ರು ಗಳಿಸಿದ್ರೆ ಆ ಹಣ ಅದು ಕೂಡ ಅವನಿಗೋಸ್ಕರವೇ. ಅಂದರೆ ಪ್ರತಿಯೊಂದನ್ನು ಶರಣರಿಗಾಗಿ ಅವರು ಅರ್ಪಣೆ ಮಾಡಿಬಿಟ್ಟಿರ್ತಾರೆ. ಅದರಿಂದ ನನ್ನ ಸ್ವಂತಕ್ಕಾಗಲಿ, ನನ್ನ ಹೆಂಡತಿ ಮಕ್ಕಳಿಗಾಗಲಿ, ನನ್ನ ಆಡಂಬರಕ್ಕಾಗಲಿ, ಒಂದು ಬಂಧು ಬಾಂಧವರ ಪ್ರತಿಷ್ಠೆಗಾಗಲಿ ಈ ಮೂರನ್ನು ಕೂಡ ನಾನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯ ತ್ಯಾಗ ನೋಡಿ. ಅಂದರೆ ಯಾವುದಕ್ಕಾಗಿಯೂ ಕೂಡ ನಾನು ನನ್ನ ಶರೀರವನ್ನು ಕೂಡ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಶರೀರವನ್ನು ಬಳಸೋಕ್ಕಾಗಲ್ಲ, ಮನಸ್ಸನ್ನು ಬಳಸೋಕ್ಕಾಗಲ್ಲ, ನನ್ನ ಹಣವನ್ನು ಕೂಡ ಇತರ ವಿಷಯಗಳಿಗೆ ನಾನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಯಾವುದು ಕೂಡ ನನ್ನದಲ್ಲ. ನನ್ನದಾಗಿದ್ದರೆ ಬಳಸ್ಬೋದಾಗಿತ್ತು. ನನ್ನದಲ್ಲದ್ದನ್ನು ನಾನು ಹೇಗೆ ಬಳಸಲಿ? ಎಲ್ಲವನ್ನು ದೇವರಿಗೆ ಕೊಟ್ಬಿಟ್ಟಿದ್ದೇನೆ, ಎಲ್ಲವೂ ಅವನೇ. ಹಾಗಾಗಿ ನಾನು ಬಳಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ನನ್ನ ಸರ್ವಸ್ವವು ಅಂದರೆ ಶರೀರ, ಮನಸ್ಸು, ಹಣ ಎಲ್ಲವೂ ಶಿವಾರ್ಪಿತವಾದ ಮೇಲೆ ಶಿವನನ್ನು ಬಿಟ್ಟು ಉಳಿದ ಯಾವುದರಲ್ಲಿಯೂ ನನಗೆ ಯೋಚನೆ ಇಲ್ಲ. ಇನ್ಯಾವುದರಲ್ಲಿ ಯೋಚನೆ ಮಾಡ್ತಾರೆ ಅವರು? ಯಾವ ಆಲೋಚನೆಯೂ ಇಲ್ಲ ನನಗೆ. ಶಿವನನ್ನು ಬಿಟ್ಟು ಬೇರೆ ಆಲೋಚನೆ ಇಲ್ಲವೇ ಇಲ್ಲ. ಯಾಕೆಂದರೆ ನನ್ನ ತನು ಮನ ಧನ ಮೂರನ್ನು ಅವನಿಗೆ ಅರ್ಪಣೆ ಮಾಡಿದ್ದೇನೆ. ಅವನನ್ನು ಬಿಟ್ಟು ನನಗೆ ಬೇರೆ ಏನೂ ಇಲ್ಲ. ನನ್ನದಾಗಿ ಸ್ವಂತಕ್ಕಾಗಿ ನಾನು ಏನನ್ನು ಉಪಯೋಗಿಸೋಕ್ಕಾಗಲ್ಲ. ನನ್ನ ಶರೀರವನ್ನು ನಾನು ಉಪಯೋಗಿಸಲಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದರಿಂದ ನನಗೆ ಚಿಂತೆನೇ ಇಲ್ಲ ಅಂತ ಹೇಳ್ತಾರೆ. ಆಲೋಚನೆಗಳು ಹೀಗೆ ಎಲ್ಲವೂ ಶಿವಮಯವಾಗಬೇಕು. ಆಗ ಮಾತ್ರ ಶಿವ ಅಂದರೆ ಇಲ್ಲೊಂದು ಹೆಸರಷ್ಟೇ. ಶಿವ ಅನ್ನಿ, ಕೃಷ್ಣ ಅನ್ನಿ, ವಿಷ್ಣು ಅನ್ನಿ ಏನೇ ಹೇಳಿ, ನೀವು ಯಾವ ಹೆಸರಿನಿಂದ ಪ್ರೀತಿಯಿಂದ ಅವನನ್ನು ಆರಾಧಿಸ್ತಿರೋ ಅದೇ ಹೆಸರನ್ನು ಹೇಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇಡೀ ಪ್ರಪಂಚದಲ್ಲಿ. ಅದೇ ಎಲ್ಲವೂ ಅಂತ ಹೇಳಿ ನಮ್ಮ ತನು ಮನ ಧನವನ್ನು ಅದಕ್ಕೆ ಅರ್ಪಿಸಿದ ಮೇಲೆ ನಮಗೆ ಬೇರೆ ಜೀವನನೇ ಇರೋದಿಲ್ಲ. ಬರೀ ಭಕ್ತನ ಜೀವನ ಮಾತ್ರ ಉಳಿದಿರುತ್ತೆ. ಭಕ್ತನ ಜೀವನ ಅಂದ್ರೇನು? ದೇವರ ಜೀವನನೇ. ಭಕ್ತ ಭಗವಂತನಾಗುವ ಪರಿ ಇದು. ಆ ದಾರಿನಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತ ಹೇಳಿ ಅದರ ಅರ್ಥ. ಹೀಗೆ ಶರಣರ ವಚನಗಳಲ್ಲಿ ಆಲೋಚನೆಯ ಬಗ್ಗೆ ಅನೇಕ ವಿಷಯಗಳಿದೆ. ಈ ಎಲ್ಲವನ್ನು ನಾನು ಹುಡುಕುವಾಗ ಒಂದು ಅಪರೂಪದ ಒಂದು ವಚನ ಸಿಗ್ತಾ, ಅದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೇಳ್ತಾರೆ, ಒಂದು ಅಪರೂಪದ ವಚನ ಬಸವಣ್ಣ ಅವರದ್ದೇ. ಓಡದಿರು ನಿನ್ನ ಬೇಡುವಾತ ನಾನಲ್ಲ ಶಿವನೇ, ನೋಡುವೆನು ಕಣ್ಣ ತುಂಬಿ ಆಡಿ ಪಾಡಿ ನಲಿಯುವೆ, ಬೇಡೆನ್ನ ಕೂಡೆ ಮಾತನಾಡಲಾಗದೆ ಇರೋ ಶಿವನೇ ಅಂತ ಹೇಳಿ ಕೂಡಲ ಸಂಗಮ ದೇವ ಅಂತ ಹೇಳಿ ಓಡ್ತಾರೆ ಶಿವನ ಹಿಂದೆ. ಯಾಕೆ ಓಡ್ತಾರೆ ಬಸವಣ್ಣವರು ಶಿವನ ಹಿಂದೆ ಅನ್ನೋದಕ್ಕೆ ಅದು ಹೇಳ್ತಾರೆ, ನೀನು ಆಡಿಸುವ ಬೊಂಬೆ ನಾನು ಅಂತ ಹೇಳಿ ಅವರು ಇದನ್ನು ಮುಗಿಸ್ತಾರೆ. ಇದು ಒಂದು ಪವಾಡದ ಬಗ್ಗೆ ಯಾವುದೋ ಒಂದು ಗ್ರಂಥದಲ್ಲಿ ಸಿಕ್ಕಂತಹ ವಚನಗಳ ಇದರಲ್ಲಿ ಸಿಕ್ಕಂತಹ ಒಂದು ವಚನ ಇದು. ಒಂದು ಪವಾಡದ ಬಗ್ಗೆ ಹೇಳ್ತಾರೆ. ಒಂದು ಸರ್ತಿ ಶಿವನಿಗೆ ಬಸವಣ್ಣವ್ರನ್ನ ಪರೀಕ್ಷೆ ಮಾಡಬೇಕು ಅನ್ನಿಸ್ತಂತೆ. ಆವಾಗೇನಾಗುತ್ತೆ, ಅವರು ಒಬ್ಬ ಜಂಗಮನ ರೀತಿಯಲ್ಲಿ ಬರ್ತಾರೆ. ಬಂದ್ಬಿಟ್ಟು ಬಸವಣ್ಣವ್ರ ಮನೆಗೆ ಬಂದು ಭಿಕ್ಷೆ ಕೊಡು ಅಂತ ಹೇಳಿ ಕೇಳ್ತಾರೆ. ಬಸವಣ್ಣ ಮಾತಾಡ್ತಾರೆ. ಆವಾಗ ಅವ್ರು ಕೇಳ್ತಾರೆ, ಯಾರು ಏನು ಬೇಕು ನಿಮಗೆ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಯಾರೂ ಬೇಡದೇ ಇರುವಂತಹದ್ದೊಂದನ್ನು ನಾನು ಬೇಡುವೆ, ನೀನು ನನಗೆ ಕೊಡಲೇಬೇಕು ಅಂತ ಹೇಳ್ತಾರೆ. ಯಾರು? ಜಂಗಮ ರೂಪಿಯಾದಂತಹ ವ್ಯಕ್ತಿ. ಆವಾಗ ಯಾರೂ ಕೊಡದೇ ಇರುವಂತಹದ್ದು ಅದನ್ನು ನನಗೆ ಕೊಡ್ತೀಯಾ ಅಂತ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ಅಪ್ಪಣೆ ಆಗಲಿ, ಆಯಿತು ನೀವೇನು ಕೇಳ್ತೀರ ಕೇಳಿ, ಅಪ್ಪಣೆ ಆಗಲಿ ಅಂತ ಹೇಳ್ತಾರೆ. ಆವಾಗ ಜಂಗಮರೂಪಿ ಶಿವ ಕೇಳ್ತಾರಂತೆ, ನನಗೆ ಹಣೆಗಣ್ಣನ್ನು ಕೊಡು ಅಂತ ಕೇಳ್ತಾರಂತೆ. ಅಂದರೆ ನನ್ನ ಮೂರನೇ ಕಣ್ಣಿದೆಯಲ್ವಾ, ಅದನ್ನು ಕೊಡು ಅಂತ ಕೇಳ್ತಾರಂತೆ. ಹಣೆಗಣ್ಣನ್ನು ಕೊಡುವುದು. ಬಸವಣ್ಣವ್ರು ಏನು ಮಾಡ್ತಾರೆ, ಇರು ಅಂತ ಹೇಳಿ ತಕ್ಷಣ ಒಳಗಡೆ ಓಡೋಗ್ತಾರೆ. ಒಳಗಡೆಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಂದು ಕನ್ನಡಿ ತೊಗೊಂಡ್ಬರ್ತಾರೆ. ಒಂದು ಕನ್ನಡಿ ತಂದು ಆ ಶರಣನ ಮುಖಕ್ಕೆ ಅದನ್ನು ಹಿಡಿತಾರೆ. ಹಿಡಿದ್ಬಿಟ್ಟು, ನೋಡ್ಕೊ
ನೀನೇ ಮುಕ್ಕಣ್ಣ, ನೀನು ಮುಕ್ಕಣ್ಣನಲ್ಲದೆ ಬೇರೆ ಅಲ್ಲ ಅಂತ ಹೇಳ್ತಾರೆ. ಯಾವಾಗ ಇದನ್ನು ಮಾಡ್ತಾರೋ ಆ ಕ್ಷಣ ಆ ಜಂಗಮನ ಹಣೆಯ ಮೇಲೆ ಮೂರನೇ ಕಣ್ಣು ಬಂದುಬಿಡುತ್ತಂತೆ. ಅವಾಗ ಏನು ಮಾಡ್ತಾರೆ, ಶಿವ ತನ್ನ ಮುಖವನ್ನು ಮರೆಮಾಚುತ್ತಾ ಅಂತರ್ಧಾನರಾಗ್ಬಿಡ್ತಾರೆ, ಅವರು ಹೊರಟೋಗ್ಬಿಡ್ತಾರಂತೆ. ಆವಾಗ ಬಸವಣ್ಣವರು ಈ ವಚನ ಹೇಳ್ಕೊಳ್ತಾ, ಶಿವ ಅಂತ ಹೇಳಿ, ಅಯ್ಯೋ ನಿನ್ನ ಕಣ್ಣು ತುಂಬ ನೋಡಲಿಲ್ಲ ನಾನು, ನಿನ್ನ ಮಾತಾಡಿಸ್ಲಿಲ್ಲ ನಾನು, ಇಷ್ಟು ಬೇಗ ಮುಖ ಮರೆಸ್ಕೊಂಡು ನೀನು ಓಡೋಗ್ಬಿಟ್ಟಿಯಲ್ಲ ಅಂತ ಹೇಳಿ ಅವ್ರ ಹಿಂದೆ ಓಡ್ತಾರಂತೆ. ಇದು ಯಾವುದೋ ಒಂದು ಗ್ರಂಥದಲ್ಲಿ ಸಿಕ್ಕಿದ್ದು, ಅಂದರೆ ಇದು ಪವಾಡ ಅಂತ ಹೇಳ್ತಾರೆ. ಅಥವಾ ಒಬ್ಬ ನಾವು ಹೀಗೂ ಯೋಚನೆ ಮಾಡ್ಬೋದು, ಒಬ್ಬ ಜಂಗಮ ಬಂದು ನನಗೆ ಮೂರನೇ ಕಣ್ಣು ಕೊಡು ಅಂದಾಗ ಇವರು ಕನ್ನಡಿ ಹಿಡಿದಾಗ ಅಲ್ಲಿ ಅವನ ಮೂರನೇ ಕಣ್ಣು ಅಂದರೆ ಆಜ್ಞಾ ಚಕ್ರ ಅದು ಅದು ಇದಾಗಿದ್ದರೆ ಅದು ಅವಾಗ ಆಕ್ಟಿವೇಟ್ ಆದರೆ ಮೂರನೇ ಕಣ್ಣು ಕಂಡೇ ಕಾಣಿಸುತ್ತೆ ಅಲ್ವಾ. ಆ ರೀತಿ ಕೂಡ ನಾವು ಆಲೋಚನೆ ಮಾಡ್ಬೋದು. ಅದು ಪವಾಡದ ರೀತಿಯೇ ನಾವು ತಗೋಬೇಕು ಅಂತ ಏನಿಲ್ವಲ್ಲ ಅಲ್ವಾ. ಅಂದರೆ ಅವನಿಗೆ ಅಲ್ಲಿಯವರೆಗೆ ಉದ್ದೀಪನ ಮಾಡುವ ಶಕ್ತಿ ಬಸವಣ್ಣವ್ರಿಗೆ ಇದ್ದಿರಬಹುದು, ಅವಾಗ ಆ ರೀತಿ ಆಗಿರಲೂಬಹುದು. ಹೇಗೆ ಬೇಕಾದರೂ ನಾವು ಅದನ್ನು ಅರ್ಥೈಸಬಹುದು. ಹೀಗೆ ನಿನ್ನನ್ನು ನಾನೇನೂ ಬೇಡಲ್ಲ, ನಿನ್ನನ್ನು ಕಣ್ತುಂಬ ನೋಡ್ತೀನಿ, ಓಡಿ ಹೋಗಬೇಡ ಅಂತ ಹೇಳಿ ಅವನ ಹಿಂದೆ ಅವರು ಬಸವಣ್ಣವ್ರು ಓಡ್ತಾರೆ ಅಂತ ಹೇಳಿ ಅದು ಒಂದು ಕಡೆ ಬರೆದಿತ್ತು. ಅದೊಂದು ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ನಾನು ತಮ್ಮ ಮುಂದೆಗೆ ಹಂಚ್ಕೊಂಡೆ. ಈ ವಚನ ಓದ್ತಾ ಇದ್ದರೆ ಆ ಶಿವ ಅಥವಾ ಮುಕ್ಕಣ್ಣನೇ ನಮ್ಮ ಎದುರಿಗೆ ಬಂದ್ರೇನೋ ಅನ್ನುವಷ್ಟು ಚೆನ್ನಾಗಿ ಆ ಇಡೀ ಒಂದು ಇದನ್ನು ಎಪಿಸೋಡನ್ನು ಅವರು ಯಾರೋ ಒಬ್ಬ ಗ್ರಂಥಕರ್ತರು ಬರೆದಿದ್ದಾರೆ. ಅಂದರೆ ಕೆಲವು ಓದುವಾಗ ಕೆಲವು ಸಿಗತ್ತೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳು, ಅದಕ್ಕೆ ಅದನ್ನು ಹೇಳಿದೆ. ಇನ್ನು ಮುಂದೆ ನೋಡೋಣ, ಇನ್ನೊಂದು ನೋಡಲಿಕ್ಕೆ ವೇಳೆ ಇದೆ. ಆ ಭಾನುವಿನಂತಿಪ್ಪುದು ಜ್ಞಾನ, ಭಾನು ಕಿರಣದಂತಿಪ್ಪುದು ಭಕ್ತಿ, ಭಾನು ಒಳಿದು ಕಿರಣಗಳಿಲ್ಲ, ಕಿರಣಗಳನ್ನುಳಿದು ಭಾನುವಿಲ್ಲ, ಜ್ಞಾನವಿಲ್ಲದ ಭಕ್ತಿ, ಭಕ್ತಿ ಇಲ್ಲದ ಜ್ಞಾನ ಎಂತಿಪ್ಪುದು ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಜ್ಞಾನ ಯಾವಾಗಲೂ ಸೂರ್ಯ ಅಂತ ಇರುತ್ತೆ, ಸದಾಕಾಲ ಹೊಳಿತಾನೆ ಇರುತ್ತೆ. ಜ್ಞಾನ ಯಾವಾಗಲೂ ಇರುತ್ತೆ, ನಮಗದನ್ನು ನೋಡುವ ಕಣ್ಣು ಬೇಕು, ಅದನ್ನು ತಿಳಿಯುವ ಮನಸ್ಸು ಬೇಕು, ಅದನ್ನು ಅರಿಯುವ ಅಂತರಂಗ ಬೇಕು ನಮಗೆ. ಅದಿಲ್ಲದೆ ಇದ್ದರೆ ಭಾನು ಇದ್ದೇ ಇರುತ್ತೆ, ಸದಾಕಾಲ ಇರುತ್ತೆ, ಅದಿರೋದೇ ಇಲ್ಲ. ಭಕ್ತಿ ಸೂರ್ಯನ ಕಿರಣದಂತೆ, ಸೂರ್ಯನಿಲ್ಲದೆ ಕಿರಣಗಳಿಲ್ಲ, ಕಿರಣಗಳಿಲ್ಲದೆ ಸೂರ್ಯನಿಲ್ಲ. ಹಾಗೆಯೇ ಹೀಗೆ ಜ್ಞಾನ ಇಲ್ಲದಂತಹ ಭಕ್ತಿ ಅಥವಾ ಭಕ್ತಿ ಇಲ್ಲದಂತಹ ಜ್ಞಾನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಭಕ್ತಿ ಮೂಢನಂಬಿಕೆಗೆ ತಿರುಗುತ್ತೆ. ಅದಕ್ಕೋಸ್ಕರ ಜ್ಞಾನ ಇರುವ ಭಕ್ತಿ ಆಗಬೇಕು. ಭಕ್ತಿ ಬರೀ ಜ್ಞಾನ ಇದ್ದರೆ ಸಾಲದು, ಅದಕ್ಕೆ ಭಕ್ತಿಯೂ ನಮಗೆ ಜೊತೆಗೂಡಬೇಕು. ಆವಾಗ ಮಾತ್ರ ದೇವರನ್ನು ಒಲಿಸ್ಕೊಳ್ಳಿಕ್ಕೆ, ಅಂದರೆ ಸಾಧನೆ ಮುಂದುವರಿಯುತ್ತೆ ಅಂತ ಹೇಳಿ ಇಲ್ಲಿ ಆಗ ಹೇಳ್ತಾರೆ. ಅಂದರೆ ಜ್ಞಾನವಿಲ್ಲದ ಭಕ್ತಿ ಹಾಗೂ ಭಕ್ತಿ ಇಲ್ಲದ ಜ್ಞಾನ ಅದೆರಡು ಬೇರೆ ಬೇರೆ ಅಲ್ಲ, ಅದೆರಡು ಒಂದನ್ನೊಂದು ಹೊಂದಿಕೊಂಡಿರುವಂತಹದ್ದೇ ಹೊರತು ಅವೆರಡು ಸಪ್ರೇಟ್ ಅಲ್ಲ ಅಂತ ಹೇಳ್ತಾರೆ. ಜ್ಞಾನ ಭಕ್ತಿಗಳೆರಡೂ ಕೂಡ ಸಾಧಕನಿಗೆ ಅತ್ಯವಶ್ಯಕ. ಬರಿಯ ಜ್ಞಾನ ಇದ್ದರೆ ಸಾಲದು, ಭಕ್ತಿಯೂ ಬೇಕು. ಬರಿಯ ಭಕ್ತಿ ಇದ್ದರೆ ಸಾಲದು, ಜ್ಞಾನವೂ ಬೇಕು ಅಂತ ಹೇಳ್ತಾರೆ. ಬರಿಯ ಜ್ಞಾನವಿದ್ದು ಭಕ್ತಿ ಇಲ್ಲದಿದ್ದರೂ ಸಾಧ್ಯ ಇಲ್ಲ, ಬರೀ ಭಕ್ತಿ ಇದ್ದು ಜ್ಞಾನ ಇಲ್ಲದೇ ಇದ್ದರೂ ಸಾಧ್ಯ ಇಲ್ಲ. ಅದರಿಂದ ಅದು ನಿಜವಾದ ಭಕ್ತಿನೇ ಆಗಲ್ಲ. ಎರಡೂ ಕೂಡ ಒಟ್ಟಾಗಿರಬೇಕು. ಆಗ ನಿನ್ನ ಆಲೋಚನೆ ಆ ದೇವರ ಕಡೆಗೆ ಒಂದೇ ಸಮನಾಗಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಭಕ್ತಿ ಇದೆ ನಿನ್ನಲ್ಲಿ. ಭಕ್ತಿ ಇದ್ದಾಗ ಮನಸ್ಸು ದೇವರನ್ನು ಬಿಟ್ಟು ಬೇರೇನನ್ನು ನೋಡೋದಿಲ್ಲ, ಆ ಸ್ಥಿತಿನಲ್ಲಿರುತ್ತೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವಚನಗಳು ಸಿಗತ್ತೆ, ಇಲ್ಲ ಅಂತಲ್ಲ. ಆದರೆ ಈ ಕೆಲವನ್ನು ಮಾತ್ರ ತಮ್ಮ ಮುಂದೆ ಇಡೋದಕ್ಕೆ ನಾನು ತಗೊಂಡಿದ್ದೆ. ನಮ್ಮ ಆಲೋಚನೆಗಳು, ಸಂಕಲ್ಪಗಳು ಇವೆಲ್ಲವೂ ಕೂಡ ಶರಣರ ಆಲೋಚನೆಗಳಂತೆ ಒಮ್ಮುಖವಾಗಿದ್ದರೆ, ಅಂದರೆ ಒಂದೇ ದಿಕ್ಕಿನಲ್ಲಿ